Hello, in this video we'll discuss The King of the Dark Chamber and it is written by Rabindranath Tagore. ನಮಸ್ಕಾರ. ಈ ಒಂದು ವಿಡಿಯೋದಾಗ ನಾವು ದ ಕಿಂಗ್ ಆಫ್ ದ ಡಾರ್ಕ್ ಚೇಂಬರ್ ಅನ್ನೋ ಒಂದು ಪ್ಲೇನ ನೋಡೋಣ. ಪ್ಲೇ ಅಂದ್ರೆ ಡ್ರಾಮಾ ನಾಟಕ. ಇದನ್ನು ಬರೆದಿದ್ದು ಯಾರಪ್ಪ ಅಂತಂದ್ರೆ ರವೀಂದ್ರನಾಥ್ ಟಾಗೋರ್ ಅವರು. ಸೊ ಮೊದಲಿಗೆ ಅವರ ಒಂದು ಪರಿಚಯ ಅಬೌಟ್ ದಿ ಆಥರ್. ಸೊ ರವೀಂದ್ರನಾಥ್ Thakur agiti, sorry, it's not Thakur. Rabindranath Tagore was a man of various talents. He was recognized by people all over the global for his literary works, poetry, philosophies, plays, and especially his songwriting. Rabindranath Tagore was the man who gave India its national anthem. He was one of the greatest entities of all time, and the only Indian to receive a Nobel Prize. So illondu some mistake agiti, Rabindranath Tagore agiti. So it is not Thakur, it is Tagore. So Rabindranath Tagore ಅವರು ಏನಪ್ಪ ಅಂತಂದ್ರೆ he was a multi-talented person, multi-talented ವ್ಯಕ್ತಿ ಆಗಿದ್ರು ಅವರು. ಅದ್ರ ಜೊತೆಗೆ ಏನಪ್ಪ ಅಂತಂದ್ರೆ he was recognized by people all over the globe for his literary works. ಸೊ ಇವ್ರನ್ನ ಬರೀ ನಮ್ಮ ದೇಶದೊಳಗೆ ಅಷ್ಟೇ ಅಲ್ದ ಎಲ್ಲ ಒಂದು ಏನಪ್ಪ ಇಡೀ ಜಗತ್ತಿನಾದಂತ ಇವ್ರ ಹೆಸರು ಏನಪ್ಪ ಅಂತಂದ್ರೆ ಗೊತ್ತು ಹಿಡ್ತಾರೆ ಜನ ರವೀಂದ್ರನಾಥ್ ಟಾಗೋರ್ ಅಂತ ಕೂಡಲೇ ಅಂತೇಳಿ. ಯಾಕಪ್ಪ ಅಂದ್ರೆ ಇವ್ರು ಎದುರಿಸೋಳಗೆ ಫೇಮಸ್ ಇದ್ರಪ್ಪ ಅಂತಂದ್ರೆ ಪೊಯೆಟ್ರಿ ಒಳಗೆ, ಕವನದೊಳಗೆ, ಫಿಲಾಸಫಿ ಅಂದ್ರೆ ಈ ನಮ್ಮ ತತ್ವಜ್ಞಾನದ ಬುಕ್ಸ್ ಒಳಗೆ, ಪ್ಲೇಸ್ ಅಂದ್ರೆ ಡ್ರಾಮಾ ರೀ, ಆ್ಯಂಡ್ ಎಸ್ಪೆಷಲಿ ಈಸ್ ಸಾಂಗ್ ರೈಟಿಂಗ್, ಆಮೇಲೆ ಅವರ ಕವನಗಳ ಬರವಣಿಗೆ ಆಗಿರ್ಬೋದು. ರವೀಂದ್ರನಾಥ್ ಟಾಗೋರ್ ವಾಸ್ ದ ಮ್ಯಾನ್ ಹೂ ಗೇವ್ ಇಂಡಿಯಾ ಇಟ್ಸ್ ನ್ಯಾಷನಲ್ ಆ್ಯಂಥಮ್. ನಮಗೆಲ್ಲ ಗೊತ್ತಿರೋಂಗೆ ಏನಪ್ಪ ಅಂತಂದ್ರೆ ರವೀಂದ್ರನಾಥ್ ಟಾಗೋರ್ ಅವರು ನಮಗೆ ಏನಂತಂದ್ರೆ ನ್ಯಾಷನಲ್ ಆ್ಯಂಥಮ್ನ ಕೊಟ್ಟಾರ, ಜನಗಣಮನ ಅನ್ನೋದನ್ನು. ಹಿ ವಾಸ್ ಒನ್ ಆಫ್ ದ ಗ್ರೇಟೆಸ್ಟ್ ಎಂಟಿಟೀಸ್ ಆಫ್ ಆಲ್ ಟೈಮ್ ಆ್ಯಂಡ್ ದ ಓನ್ಲಿ ಇಂಡಿಯನ್ ಟು ರಿಸೀವ್ ಅ ನೋಬೆಲ್ ಪ್ರೈಸ್. ಸೊ ಏನಪ್ಪ ಅಂತಂದ್ರೆ ಲಿಟ್ರೇಚರ್ ಒಳಗೆ ಅದು ಸ್ಪೆಷಲಿ ಇಂಡಿಯಾಯಿಂದ ನೋಬೆಲ್ ಪ್ರೈಸನ್ನು ತೊಗೊಂಡಿದ್ದ ಮೊದಲನೇ ವ್ಯಕ್ತಿ ಯಾರಪ್ಪ ಅಂತಂದ್ರೆ ರವೀಂದ್ರನಾಥ್ ಟಾಗೋರ್. ಸೊ ನೆನ್ಪಿಟ್ಕೋರೋದನ್ನು. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ರವೀಂದ್ರನಾಥ್ ಟಾಗೋರ್ was awarded the Nobel Prize in 1913, becoming the first non-European to receive the honor. So ಏನಪ್ಪ ಅಂತಂದ್ರೆ ರವೀಂದ್ರನಾಥ್ ಟಾಗೋರ್ got Nobel Prize in the year 1913. Yes, he was the first non-European, my dear students. ಇವ್ರೇನಪ್ಪ ಅಂತಂದ್ರೆ ಯುರೋಪ್ ಒಂದು ಖಂಡನ ಬಿಟ್ಟು ಅಂದರೆ ಏಷ್ಯಾ ಖಂಡದೊಳಗೆ ಮೊದಲೇ ವ್ಯಕ್ತಿ ಆಗ್ತಾರೆ ನೋಬೆಲ್ ಪ್ರೈಸನ್ನು ತೊಗೊಳಕ್ಕೆ. ಅದನ್ನ ಅವ್ರಿಗೆ ಯಾವಾಗ ಕೊಡ್ತಾರಪ್ಪ ಅಂತಂದ್ರೆ 1913 ಬಿಕಮಿಂಗ್ ದ ಫಸ್ಟ್ ಪರ್ಸನ್ ಟು ರಿಸೀವ್ ದ ಆನರ್. ಹಿ ವಾಸ್ ಓನ್ಲಿ 16 years old when he was to publish his first short story called ಭಾನಿ ಸಿಂಹ. ಸೊ ಏನಪ್ಪ ಅಂದ್ರೆ ಬರೀ ಅವರು 16ನೇ ವಯಸ್ಸೊಳಗೆ ಇದ್ದಾಗನ ಒಂದು ಫಸ್ಟ್ ಅವರು ಒಂದು ವರ್ಕ್ ಅಂದರೆ ಏನು ಶಾರ್ಟ್ ಸ್ಟೋರಿನ ಪಬ್ಲಿಷ್ ಮಾಡ್ತಾರೆ. ಅದೇನಪ್ಪ ಅಂತಂದ್ರೆ ಅದ್ರ ಹೆಸರೇನು ಭಾನಿ ಸಿಂಹ ಅಂತಂದು ಹೇಳಿ. Rabindranath Tagore was born on 7th of May 1861 in Calcutta. ಸೊ ರವೀಂದ್ರನಾಥ್ ಟಾಗೋರ್ ಏನಪ್ಪ ಅಂತಂದ್ರೆ 7ನೇ ಮೇ 1861 ಕಲ್ಕತ್ತಾ ಒಳಗೆ ಹುಡ್ತಾರ. ನೆಕ್ಸ್ಟ್ ನೋಡ್ರಿ, Rabindranath Tagore was the son of Devendranath Tagore, one of the Brahmo Samaj active members, a known and celebrated philosopher and a literate. ಸೊ ಏನಪ್ಪ ಇವ್ರ ತಂದೆ ಹೆಸರು ಏನ್ರಿ ದೇವೇಂದ್ರನಾಥ್ ಟಾಗೋರ್ ಅಂತೇಳಿ. ಅವ್ರನ್ನೂ ಕೂಡ ಏನಪ್ಪ ಅಂತಂದ್ರೆ ಈ ಒಂದು ಆ್ಯಕ್ಟಿವ್ ಮೆಂಬರ್ ಆಗಿದ್ರು. ಯಾವುದಪ್ಪ ಅಂತಂದ್ರೆ ಈ ಬ್ರಾಹ್ಮೋ ಸಮಾಜದ. ಈಗ ನಿಮ್ಗೆ ಗೊತ್ತಿರಬೇಕು ಬ್ರಾಹ್ಮೋ ಸಮಾಜ ಅಂತ ಹೇಳಿ. ಆಮೇಲೆ ಈ ಸ್ಪೆಷಲಿ ನಮ್ಮ ಇಂಡಿಪೆಂಡೆನ್ಸ್ ಟೈಮ್ ಒಳಗೆ ಭಾಳಷ್ಟು ಸಮಾಜಗಳು ಬಂದಿರ್ತಾವೆ. ಅದ್ರೊಳಗೆ ಇವರು ಬ್ರಾಹ್ಮೋ ಸಮಾಜನೂ ಒಂದಾಗಿತ್ತು. ಅದನ್ನೊಂದು ಆ್ಯಕ್ಟಿವ್ ಮೆಂಬರ್ ಆಗಿದ್ರು ಅಂತ ಹೇಳಿ ನಾವು ನೋಡ್ಬೋದು. ಅವರು ಕೂಡ ಏನಪ್ಪ ಅಂದ್ರೆ ಒಬ್ಬ ಫಿಲಾಸಫರ್ ಆಗಿದ್ದರು, ತತ್ವಜ್ಞಾನಿ ಆಗಿದ್ದರು, ಆಮೇಲೆ ಈ ಲಿಟ್ರೇಟ್ ಆಗಿದ್ದರು. ಲಿಟ್ರೇಟ್ ಅಂದ್ರೆ ಏನ್ರಿ ಭಾಳಷ್ಟು ಅವರು ಬರವಣಿಗೆಗಳನ್ನ ಬರ್ತಾರೆ. ಕತೆ ಆಗಿರ್ಬೋದು, ಕವನ ಆಗಿರ್ಬೋದು, ಆಮೇಲೆ ಹಂಗೆ ಕಾದಂಬರಿಗಳಾಗಿರ್ಬೋದು. ಅವ್ರ ತಂದೆನೂ ಕೂಡ ಬರ್ದಾರ. ಆರ್.ಎನ್. ಟ್ಯಾಗೋರ್, ದಟ್ ಈಸ್ ರವೀಂದ್ರನಾಥ್ ಟಾಗೋರ್, ಡೈಡ್ ಆಫ್ಟರ್ ಅ ಪ್ರೊಲಾಂಗ್ಡ್ ಇಲ್ನೆಸ್ ಆನ್ ದ 7th of August 1941. ಸೊ ಇವ್ರೇನಪ್ಪ ಅಂತಂದ್ರೆ ರವೀಂದ್ರನಾಥ್ ಟಾಗೋರ್ ಅವರು ತಿರ್ಕೊಂಡಿದ್ದು ಯಾವಾಗಪ್ಪ ಅಂತಂದ್ರೆ ಭಾಳಷ್ಟು ಅವರಿಗೆ ಆರಾಮ್ ಉಳಿಯಂಗಿಲ್ಲ ಇಲ್ಲ ಅಂದ್ರೆ ಕ್ರಮೇಣವಾಗಿ ಅಂದ್ರೆ ಭಾಳ ಎಷ್ಟೋ ವರ್ಷಗಟ್ಟಲೆ ಅವ್ರಿಗೆ ಆರಾಮ ಇರಂಗಿಲ್ಲ, ಇಲ್ನೆಸ್ ಇರ್ತೈತಿ. ಆಮೇಲೆ 7th August ಒಳಗೆ ಏನಪ್ಪ ಅಂತಂದ್ರೆ ಅವರು ನಿಧನ ಆಗ್ತಾರ ಅಥವಾ ತೀರ್ಕೊಂತಾರ. ನೆಕ್ಸ್ಟ್ ನೋಡ್ರಿ, ಇಂಟ್ರೊಡಕ್ಷನ್ ಐಸ್ ಬ್ರೇಕಿಂಗ್ ಫಾರ್ ದ ಕಿಂಗ್ ಆಫ್ ಡಾರ್ಕ್ ಚೇಂಬರ್. ಐಸ್ ಬ್ರೇಕಿಂಗ್ ಅಂದ್ರೂ ಒಂದು ಇಂಟ್ರೊಡಕ್ಷನ್ ಅಂದ್ರೆ. ಸೊ ನೀವು ಮೊದಲ ಈ ಒಂದು ಟಾಪಿಕ್ ಒಳಗೆ ಏನೈತೆ ಅನ್ನೋದ್ರ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೇಷನ್ ಮಾಡ್ತೇನೆ. ಸೊ ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ಫಸ್ಟ್ ಐ ವಿಲ್ ಇಂಟ್ರೊಡ್ಯೂಸ್ ವಾಟ್ ದಿಸ್ ಹೋಲ್ ಪ್ಲೇ ಈಸ್ ಅಬೌಟ್ ಅಂತಂದು ಹೇಳಿ. ಓಕೆ, ಇದೊಂದು ಡ್ರಾಮಾ ಒಳಗೆ ಏನೆಲ್ಲ ಐತಿ ಅನ್ನೋದನ್ನು ನಾವು ಇಲ್ಲಿ ಫಸ್ಟ್ ನೋಡೋಣ. ಇಮ್ಯಾಜಿನ್ ಅ ಕಿಂಗ್ ಹೂ ರೂಲ್ಸ್ ನಾಟ್ ವಿತ್ ಸ್ವಾರ್ಡ್ಸ್ ಆರ್ ರಿಚಸ್ ಬಟ್ ಫ್ರಮ್ ದ ಸೈಲೆನ್ಸ್ ಆಫ್ ಡಾರ್ಕ್ನೆಸ್.
ಸೊ ಇಮ್ಯಾಜಿನ್ ಮಾಡ್ಕೋರಿ ಅಂತ ಹೇಳ್ತಾರೆ. ಏನು ಇಮ್ಯಾಜಿನ್ಪ ಅಂತಂದ್ರೆ ಒಬ್ಬ ರಾಜ ಅದಾನ, ಅವ ಹೆಂಗೆ ರೂಲ್ ಮಾಡ್ತಾನಂದ್ರೆ ಈ ಸ್ವಾರ್ಡ್ ಅಥವಾ ತನ್ನ ಒಂದು ಶ್ರೀಮಂತಿಕೆ ಅಥವಾ ಈ ಖಡ್ಗದಿಂದ ಎಲ್ಲರನ್ನೂ ರೂಲ್ ಮಾಡಂಗಿಲ್ಲ, ಅಂದ್ರೆ ಆಳಂಗಿಲ್ಲ. ಅವ ಹೆಂಗೆ ಆಳ್ತಾನಪ್ಪ ಅಂತಂದ್ರೆ ಅಗದಿ ಸೈಲೆಂಟಾಗಿ ಎಲ್ಲೋ ಒಂದು ಕತ್ತಲು ಕೋಣೆ ಒಳಗೆ ಇದ್ಕೊಂಡು ಅವ್ನು ಯಾರೂ ನೋಡಿರಂಗಿಲ್ಲ ಆ ರಾಜನ. ಅಂದ್ರೂ ನಾವು ಏನು ಮಾಡ್ತಿರ್ತಾನಪ್ಪ ಅಂತಂದ್ರೆ ರೂಲ್ ಮಾಡ್ತಿರ್ತಾನಂತ. ಯಟ್ ಡೀಪ್ಲಿ ಫೆಲ್ಟ್. ಸೊ ಅವನ ಪ್ರೆಸೆನ್ಸ್, ಅವ್ನು ಎಲ್ಲಿದಾನೋ ನಮ್ಗೆ ಗೊತ್ತಿಲ್ಲ, ಎಲ್ಲೋ ಕತ್ಲೊಳಗೆ ಇದಾನವ, ಹೌದಾ, ನಮಗೆ ಗೊತ್ತಿಲ್ಲ ಆ ರಾಜ ಯಾರು ಅಂತಂದು ಹೇಳಿ, ಅವ್ರ ಮುಖ ನೋಡಿರಂಗಿಲ್ಲ ನಾವು. ಸೊ ಹಂಗಿರುವಾಗ ಅಷ್ಟಂದ್ರೂ ಕೂಡ ಆ ರಾಜ ಇದಾನಪ್ಪ ಅಂತಂದು ಹೇಳಿ ನಾವು ನಂಬ್ತಿರ್ತೇವಲ್ಲ. ಸೊ ಈ ರೀತಿ ಒಂದು ಇಲ್ಯೂಷನ್ ಬಗ್ಗೆ ಐತದು. ಇಲ್ಯೂಷನ್ ಅಂದರೆ ಭ್ರಮೆ ಅಂತಂದು ಹೇಳ್ಬೋದು ನಾವು, ಅಥವಾ ಒಂಥರ ಆ ವ್ಯಕ್ತಿ ಇರಂಗೇ ಇಲ್ಲ ಅಲ್ಲಿ, ಅಂದ್ರೂ ಅವನು ಇಮ್ಯಾಜಿನ್ ಮಾಡ್ಕೊಂಡು ರಾಜ ಅಂತಂದು ಹೇಳಿ ಅಕ್ಸೆಪ್ಟ್ ಮಾಡಿಕೊಂಡು ಅವ್ರು ಹೇಳಿದ್ದನ್ನು ಕೇಳ್ತೇವೆ ನಾವು. ಸೊ ದಟ್ ಈಸ್ ವಾಟ್ ದ ಪಾಯಿಂಟ್ ಆಫ್ ವ್ಯೂ ಈಸ್ ಗಿವನ್ ಹಿಯರ್ ಇನ್ ದಿಸ್ Rabindranath Tagore's play. Rabindranath Tagore's The King of the Dark Chamber is not just a play but a spiritual journey. ಇಲ್ಲಿ ನೋಡ್ರಿ ಹೇಳ್ತಾರೆ ನಮ್ಗೆ ಏನಪ್ಪ ಅಂತಂದ್ರೆ ಈ ಒಂದು ಕಿಂಗ್ ಆಫ್ ಡಾರ್ಕ್ ಚೇಂಬರ್ ಏನೈತೋ ಅದು ಬರೀ ಒಂದು ಡ್ರಾಮಾ ಅಷ್ಟಾಗಿಲ್ಲ, ಕಾದಂಬರಿ ಅಷ್ಟಾಗಿಲ್ಲ, ಅದೊಂದು ಏನಪ್ಪ ಅಂತಂದ್ರೆ ಸ್ಪಿರಿಚುವಲ್ ಜರ್ನಿ ಆಗಿರ್ತೈತಿ. ಸ್ಪಿರಿಚುವಲ್ ಜರ್ನಿ ಅಂದ್ರೆ ಆಧ್ಯಾತ್ಮದ ಕಡೆ ನಮ್ಮನ್ನ ಒಯ್ತು ಅಂತ ಹೇಳಿ ಹೇಳ್ತಾರೆ. ಇಟ್ ಎಕ್ಸ್ಪ್ಲೋರ್ಸ್ ದ ಸೋಲ್ಸ್ ಲಾಂಗಿಂಗ್ ಫಾರ್ ಟ್ರುತ್, ಲವ್ ಆ್ಯಂಡ್ ಡಿವೈನ್ ಪ್ರೆಸೆನ್ಸ್ ಇನ್ ದ ವರ್ಲ್ಡ್ ಫುಲ್ ಆಫ್ ಇಲ್ಯೂಷನ್ಸ್. ಸೊ ಇದು ಏನು ಹೇಳ್ತಿದ್ರೆ ನಮ್ಗೆ ಸ್ಟೋರಿ, ಸೋಲ್ಸ್ ಲಾಂಗಿಂಗ್ ಫಾರ್ ಟ್ರುತ್, ಲವ್ ಆ್ಯಂಡ್ ಡಿವೈನ್ ಪ್ರೆಸೆನ್ಸ್ ಇನ್ ದ ವರ್ಲ್ಡ್ ಆಫ್ ಇಲ್ಯೂಷನ್. ಸೊ ನಮ್ಮ ಒಂದು ಸೋಲ್ ಅಂದ್ರೇನು, ನಮ್ಮ ಆತ್ಮ ಏನು ಕೇಳ್ತೈತಪ್ಪ ಅಂತಂದ್ರೆ ಸತ್ಯವನ್ನು ಕೇಳ್ತೈತಿ, ಪ್ರೀತಿನ ಬಯಸೈತಿ, ಆಮೇಲೆ ಡಿವಿನಿಟಿ, ಭಕ್ತಿ ಅಂತಂದು ಹೇಳಿ. ಸೊ ಅದೊಂದು ಪ್ರೆಸೆಂಟ್ ಐತಿ, ಅದನ್ನು ಒಂದು ಅದೇನು ಇಲ್ಯೂಷನ್ ಐತಿ, ಈ ಒಂದು ಮಾಯೆ ಅಂತೇವೆ ನಾವು. ಇಲ್ಯೂಷನ್ ಅಂದ್ರೆ ಏನು ರೀ, ಮೋಹಮಾಯ ಅಂತ ನೋಡ್ರಿ, ಮಾಯಾ. ಸೊ ಅದು ಮಾಯೆ ಒಳಗೆ ನಾವು ಸಿಲ್ಕೊಂಡ್ಬಿಟ್ಟೇವಿ ಅಂತಂದು ಹೇಳ್ತಾನೆ. ಸೊ ಅದರಿಂದ ಅಂದ್ರೆ ಅದ ಒಂದು ಟಾಪಿಕ್ ಮೇಲೆ ಇವೆಲ್ಲ ಟಾಪಿಕ್ಸ್ ರೀ, ಟ್ರುತ್, ಲವ್, ಡಿವೈನ್, ಯು ಕ್ಯಾನ್ ಕಾಲ್ ದೆಮ್ ಆಲ್ಸೋ ದ ಥೀಮ್ಸ್. ಓಕೆ, ನೆಕ್ಸ್ಟ್ ನೋಡ್ರಿ. ಥ್ರೂ ದ ಸ್ಟ್ರಗಲ್ಸ್ ಆಫ್ ಕ್ವೀನ್ ಸುದರ್ಶನ ವಿ ಆರ್ ಇನ್ವೈಟೆಡ್ ಟು ಆಸ್ಕ್, ಮಸ್ಟ್ ವಿ ಸಿ ಟು ಬಿಲೀವ್. ಸೊ ಇಲ್ಲಿ ರಾಣಿ ಯಾರಪ್ಪ ಅಂತಂದ್ರೆ ಈ ಒಂದು ಸ್ಟೋರಿ ಒಳಗೆ ರಾಜ ಅಂತೂ ಅನ್ಸೀನ್, ಅವ್ನಿಗೆ ಗೊತ್ತಿಲ್ಲ ನಮ್ಗೆ, ನಾವು ಡಾರ್ಕ್ನೆಸ್ ಒಳಗೆ ಇರ್ತಾನೆ, ಕತ್ಲೊಳಗೆ ಇರ್ತಾನೆ, ಅವ್ನು ನಮ್ಗೆ ಗೊತ್ತಿಲ್ಲ. ಆದರೆ ರಾಣಿನ ನೋಡ್ಬೋದು ನಾವು. ರಾಣಿ ಹೆಸರು ಏನಪ್ಪ ಅಂತಂದ್ರೆ ಕ್ವೀನ್ ಸುದರ್ಶನ, SUDARSHANA ನೆನಪಿಟ್ಕೋರಿ, ಕ್ವೀನ್ ಸುದರ್ಶನ. ವಿ ಆರ್ ಇನ್ವೈಟೆಡ್ ಟು ಆಸ್ಕ್, ಮಸ್ಟ್ ವಿ ಸಿ ಟು ಬಿಲೀವ್. ಸೊ ನಮ್ಮನ್ನು ಈ ಒಂದು ಪರ್ಟಿಕ್ಯುಲರ್ ಡ್ರಾಮಾ ಒಳಗೆ ನಮ್ಗೆ ರವೀಂದ್ರನಾಥ್ ಟಾಗೋರ್ ಅವ್ರು ಏನು ಹೇಳ್ತಾರಪ್ಪ ಅಂತಂದ್ರೆ ನಾವೇನು ನೋಡ್ತೇವೆ ಅದನ್ನ ನಂಬೇಕೇನು ಅಂತಂದು ಹೇಳಿ ಕೇಳ್ತಾರೆ ಪ್ರಶ್ನೆನ. ಅಥವಾ ಕ್ಯಾನ್ ವಿ ಫೈಂಡ್ ಲೈಟ್ ಇನ್ ದ ಡಾರ್ಕ್, ಅಥವಾ ಕತ್ಲಿದ್ದಲ್ಲಿ ನಾವು ಬೆಳಕನ್ನು ಹುಡುಕಾಡಕ್ಕೆ ಸಾಧ್ಯ ಐತೇನು ಅಂತಂದು ಹೇಳಿ ನಾವು ಪ್ರಶ್ನೆನ ಹುಟ್ಟಾಕ್ಬೋದು ಈ ಒಂದು ಪರ್ಟಿಕ್ಯುಲರ್ ಡ್ರಾಮಾಯಿಂದ. ಆಸ್ ದ ಕರ್ಟನ್ ರೈಸಸ್, ಪ್ರಿಪೇರ್ ಟು ಎಂಟರ್ ದ ವರ್ಲ್ಡ್ ವೇರ್ ಟ್ರೂ ವಿಷನ್ ಬಿಗಿನ್ಸ್ ಓನ್ಲಿ ವೆನ್ ದ ಐಸ್ ಆರ್ ಕ್ಲೋಸ್ಡ್. ಸೊ ನೋಡ್ರಿ, ಆ್ಯಸ್ ಸೂನ್ ಆ್ಯಸ್ ಈ ನಮ್ಮ ಒಂದು ನಾಟಕದೊಳಗೆ ಹೆಂಗೆ ಕರ್ಟನ್ ಮೇಲೆ ಕರ್ಟನ್ ಹಾಕಿರ್ತಾರೆ ಗೊತ್ತಾ ನಿಮ್ಗೆ, ನಾಟಕ ನೋಡಿರ್ಬೋದು ನೀವು. ನಮ್ಮ ಶ್ರೀಕೃಷ್ಣ ಪಾರಿಜಾತ, ನಮ್ಮ ಹಳ್ಳಿ ಒಳಗೆಲ್ಲ ನಾಟಕಗಳು ನಡೀತಿರ್ತಾವಲ್ಲ, ಕರ್ಟನ್ ಓಪನ್ ಆಗಿಬಿಡದ ಜನಗಳು ನಿಂತಿರ್ತಾರೆ. ಹಂಗೆ ಇಲ್ಲಿ ಕರ್ಟನ್ ಓಪನ್ ಆಗಿಬಿಡದ ಏನಪ್ಪ ಅಂತಂದ್ರೆ ನಾವು ರಿಯಾಲಿಟಿ ಒಳಗೆ ಹೋಗ್ತೀವಿ ಅಂತಂದು ಹೇಳಿ. ರಿಯಾಲಿಟಿ ಅಂದರೆ ಏನು, ಎಲ್ಲಿ ಎಲ್ಲನೂ ಕತ್ಲೊಳಗೆ ನಡೀತೈತಿ, ಅಂದ್ರೆ ಎಲ್ಲ ನಡೀತೈತಿ. ಆದರೆ ಯಾವಾಗಪ್ಪ ಅಂತಂದ್ರೆ ನಾವು ಯಾವಾಗ ನಮ್ಮ ಕಣ್ಣುಗಳನ್ನು ಕ್ಲೋಸ್ ಮಾಡ್ತೇವೆ ಅವಾಗಷ್ಟು ನಾವು ಇಮ್ಯಾಜಿನೇಷನ್ ಥ್ರೂನ ಏನಪ್ಪ ಅಂದ್ರೆ ಎಲ್ಲ ನಂಬಕ್ಕೆ ಸ್ಟಾರ್ಟ್ ಐತಿ ಅಂತ ಹೇಳಿ ಹೇಳ್ತಾರೆ. ನೆಕ್ಸ್ಟ್ ನೋಡ್ರಿ, ಸ್ಟೋರಿ ಭಾಳ ಈಸಿ ಐತಿ, ನಿಮ್ಗೆ ಕನ್ಫ್ಯೂಷನ್ ಮಾಡ್ಕೋಕೆ ಹೋಗ್ಬೇಡ್ರಿ. ಇಂಟ್ರೊಡಕ್ಷನ್ ಕೊಟ್ಟು ನಿಮ್ಗೆ, ಅಂದರೆ ಎದ್ರ ಬಗ್ಗೆ ಐತಿ, ಇಮ್ಯಾಜಿನೇಷನ್ ಬಗ್ಗೆ ಐತು, ಟ್ರೂ ಲವ್ ಬಗ್ಗೆ ಐತಿ. ಸೊ ಇವು ನೆನಪಿಟ್ಕೊರಿ ನೀವು ಪಾಯಿಂಟ್ ಏನು, ಟ್ರುತ್, ಲವ್, ಡಿವೈನ್, ಆಮೇಲೆ ಇಲ್ಯೂಷನ್ ಬಗ್ಗೆ. ಓಕೆ, ಅವೆಲ್ಲ ನೆನಪಿಟ್ಕೋರಿ. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೇನಿ ನಿಮ್ಗೆ, ಇಂಟ್ರೊಡಕ್ಷನನ್ನು ಕೊಟ್ಟೇನೆ ಮತ್ತೊಮ್ಮೆ. ದ ಕಿಂಗ್ ಆಫ್ The Dark Chamber is a mystical and allegorical play that centers around a mysterious king who remains hidden from his subjects and rules from a dark chamber. ಸೊ ಇವೇನು ಕಿಂಗ್ ಅದಾನಲ್ಲ, ಅವು ಏನು ಮಾಡ್ತಿರ್ತಾನೆ, ಮಿಸ್ಟೀರಿಯಸ್ ಕಿಂಗ್ ಅದಾನ. ಅವು ಎಲ್ಲಿಂದ ಏನಪ್ಪ ಅಂತಂದ್ರೆ ರೂಲ್ ಮಾಡ್ತಿರ್ತಾನೆ ಅಂದ್ರೆ ಸಬ್ಜೆಕ್ಟ್ಸ್ ಅಂದರೆ ಯಾರು, ತನ್ನ ಒಂದು ಪ್ರಜೆಗಳು. ಓಕೆ, ರಾಜನ ಒಂದು ಪ್ರಜೆಗಳಿದಾನೋ ಅವ್ರನ್ನ ರೂಲ್ ಮಾಡ್ತಿರ್ತಾನೆ, ಅವ್ರನ್ನ ಆಳ್ತಿರ್ತಾನೆ. ಹೆಂಗೆ ಆಳ್ತಿರ್ತಾನಪ್ಪ ಅಂದ್ರೆ ಒಂದು ಡಾರ್ಕ್, ಒಂದು ಕತ್ತಲು ಕೋಣೆಯಿಂದ ಅವ್ರನ್ನ ಆಳ್ತಿರ್ತಾನ. ಹೀಸ್ ಇನ್ವಿಸಿಬಿಲಿಟಿ ಆ್ಯಂಡ್ ಸೀಕ್ರೆಸಿ ರೀಪ್ರೆಸೆಂಟ್ಸ್ ಡಿವೈನ್ ಟ್ರೂತ್. ಸೊ ಅವರು ಇನ್ವಿಸಿಬಿಲಿಟಿ ಅಂದ್ರೆ ಕಾಣಂಗೇ ಇಲ್ಲ ಆ ವ್ಯಕ್ತಿ, ಹೆಂಗೆ ರಾಜ ನಮ್ಗೆ ಗೊತ್ತಿಲ್ಲ. ಅಷ್ಟಲ್ದ ರೀಪ್ರೆಸೆಂಟ್ ದ ಡಿವೈನ್ ಟ್ರೂತ್, ಅದೇನು ರೀಪ್ರೆಸೆಂಟ್ ಮಾಡ್ತಪ್ಪ ಅಂತಂದ್ರೆ ನಮ್ಗೆ ಒಂದು ದೈವದ ಬಗ್ಗೆ ನಮ್ಗೆ ಹೇಳ್ತೈತೆ ಅಂತ ಹೇಳ್ಬೋದು. ಇನ್ನರ್ ಸ್ಪಿರಿಚುವಲ್ ರಿಯಾಲಿಟಿ ಆ್ಯಂಡ್ ದ ಜರ್ನಿ ಆಫ್ ದ ಸೋಲ್ ಟುವರ್ಡ್ ಅಂಡರ್ಸ್ಟ್ಯಾಂಡಿಂಗ್ ದ ಡಿವೈನ್. ಸೊ ನಮ್ಮೊಳಗೆ ಏನು ಸರ್ ನೋಡ್ರಿ, ಕತ್ಲೊಳಗೆ ಒಬ್ಬನ್ನ ನಂಬೇಕು. ಬ್ಲೈಂಡ್ಲಿ ವಿ ಬಿಲೀವ್ ಇನ್ ಸಮ್ ಒನ್, ಲೈಕ್ ವಿ ಡೋಂಟ್ ನೋ ವೆದರ್ ದೇರ್ ಇಸ್ ಗಾಡ್ ಆರ್ ನಾಟ್. ದೇವ್ರು ಇದಾರೋ ಇಲ್ಲೋ ಅಂತ ಹೇಳಿ ನಮ್ಗೆ ಗೊತ್ತಿಲ್ಲ, ಅಂದ್ರೂ ನಾವು ಅದನ್ನು ಬಿಲೀವ್ ಮಾಡ್ತೇವೆ, ನಾವು ನಂಬ್ತೇವೆ. ಈಗ ಫಾರ್ ಎಕ್ಸಾಂಪಲ್ ಹಂಗಂತಂದೇಳಿ ನಾನು ನಂಬ್ತೇನೆ ಇಲ್ಲ ಕಮೆಂಟ್ ಕೆಟ್ಟದ್ದು ಮಾಡೋಕೆ ಹೋಗ್ಬೇಡ್ರಿ. ಐ ಡೂ ಬಿಲೀವ್ ಇನ್ ಗಾಡ್.
ಓಕೆ, ಐ ಡೋಂಟ್ ನೋ, ದೆರ್ ಇಸ್ ಸಮ್ ಕೈಂಡ್ ಆಫ್ ಪವರ್. ಅದೇ ರೀತಿ ಈ ಒಬ್ಬ ವ್ಯಕ್ತಿ ಇಲ್ಲಿ ರಾಜ ಏನದಾನೋ ಕತ್ಲು ಕೋಣೆಯೊಳಗೆ ಇದ್ರೂ ಕೂಡ ರೂಲ್ ಮಾಡ್ತಿರ್ತಾನೆ, ಜನ ಅವ್ರ ಮಾತು ಕೇಳ್ತಿರ್ತಾನೆ. ಅದು ನಮ್ಗೆ ಏನಪ್ಪ ಅಂದ್ರೆ ಏನೋ ಒಂದು ಆಧ್ಯಾತ್ಮದ ಕಡೆ ಹೋಯ್ತೈತಿ ಈ ಒಂದು ಪರ್ಟಿಕ್ಯುಲರ್ ಸ್ಟೋರಿ. ಓಕೆ, ಅದಕ್ಕೆ ಏನು ಹೇಳ್ತಾರೆ ಅಂದ್ರೆ ಇಲ್ಲಿ ಇಟ್ ಟೆಲ್ಸ್ ಅಸ್ ಅಬೌಟ್ ದ ಸ್ಪಿರಿಚುವಲ್ ಜರ್ನಿ ಮೈ ಡಿಯರ್ ಸ್ಟೂಡೆಂಟ್ಸ್, ನೆನ್ಪಿಟ್ಕೋರಿ. ಓಕೆ, ದೈವ ಆಮೇಲೆ ಆಧ್ಯಾತ್ಮ ಈ ಕಡೆ ನಮಗೆ ಒಂದು ಒಲವನ್ನು ನಾವು ತೋರ್ಕೋಬೋದು. ಏನೋ ಸಚ್ ಎ ಬ್ಯೂಟಿಫುಲ್ ಸ್ಟೋರಿ ಇದು. ಸ್ಟೋರಿ ಡ್ರಾಮಾ ಅಂತಂದು ಹೇಳ್ಬೋದು. ನೀವು ಮುಂದೆ ಹೋಗ್ರಿ, ಕೇಳ್ಕೊತ ನಿಮ್ಗೆ ತಿಳಿದಿತ್ತಂತೆ ಅನ್ಕೊಂಡೇನಿ. ಇಷ್ಟರ ಮಟ್ಟ ಹೇಳಿದ್ದು ನಿಮ್ಗೆ ತಿಳಿದಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಕೊಡೋದನ್ನು ಮರೆಯೋಕೆ ಹೋಗ್ಬೇಡ್ರಿ. ಆ್ಯಕ್ಟ್ ವೈಸ್ ಕಂಪ್ಲೀಟಾಗಿ ಆ್ಯಕ್ಟ್ 1 to Act 4 ಪಾಯಿಂಟ್ ವೈಸ್ ನಿಮ್ಗೆ ಪೂರ್ತಿ ಕ್ಲಿಯರ್ ಪಿಕ್ಚರ್ ಮಾಡಿ ನಿಮ್ಗೆ ಸ್ಟೋರಿನ ಹೇಳೀನಿ, ಇನ್ಕ್ಲೂಡಿಂಗ್ ದ ಕ್ಯಾರೆಕ್ಟರ್ ಮ್ಯಾಪ್ ಮೈ ಡಿಯರ್ ಸ್ಟೂಡೆಂಟ್ಸ್. ಕ್ಯಾರೆಕ್ಟರ್ ಮ್ಯಾಪ್ನು ಕೂಡ ಇದ್ರೊಳಗೆ ಐತಿ. ಓಕೆ, ನೆಕ್ಸ್ಟ್ ನೋಡ್ರಿ ಕ್ಯಾರೆಕ್ಟರ್ಸ್ ಯಾವ್ದಾವ ಯಾವಿಲ್ಲ ಅನ್ನೋದು. ಮೊದಲೇದು ಕ್ಯಾರೆಕ್ಟರ್ಸ್ ನೋಡ್ರಿ. ದ ಕಿಂಗ್ ಇನ್ವಿಸಿಬಲ್ ಸಿಂಬಲ್ ಆಫ್ ಗಾಡ್ ಲಿವ್ಸ್ ಇನ್ ಡಾರ್ಕ್ನೆಸ್. ನೆನ್ಪಿಟ್ಕೋರಿ, ಮೊದಲಿಗೆ ಏನಪ್ಪ ಅಂತಂದ್ರೆ ರಾಜ, ಅವೇನಪ್ಪ ಅಂತಂದ್ರೆ ಸಿಂಬಲ್ ಆಫ್ ಗಾಡ್, ಅವೇನು ಹೆಂಗಿದ್ದಂಗೆ ರಾಜ ದೇವ್ರಿದ್ದಂಗೆ. ಇಲ್ಲಿ ಅವ್ರು ಎಲ್ಲಿದ್ದಾರಪ್ಪ ಅಂತಂದ್ರೆ ಒಂದು ಕತ್ಲೊಳಗಿದ್ದಾರೆ. ನೆಕ್ಸ್ಟ್ ನೋಡ್ರಿ ಸ್ಪಿರಿಚುವಲ್ ಲವ್ ಏನು, ಕ್ವೀನ್ ಸುದರ್ಶನ, ಡಿವೋಟೆಡ್ ವೈಫ್, ಸೋಲ್ ಸಿಕ್ಕಿಂಗ್ ಟ್ರೂತ್. ಸೊ ಇವ್ರು ಏನಪ್ಪ ಅಂತಂದ್ರೆ ಕ್ವೀನ್ ಸುದರ್ಶನ ಏನದಾರೋ ಅವ್ರು ಹೆಂಗಪ್ಪ ಅಂತಂದ್ರೆ ಅವಳ ಒಂದು ಪಾತ್ರ ಎಂಥದಂದ್ರೆ ಇಲ್ಲಿ ಶಿ ಈಸ್ ಅ ಡಿವೋಟೆಡ್ ವೈಫ್. ಓಕೆ, ಭಾಳಷ್ಟು ಭಕ್ತಿ ಇಟ್ಕೊಂಡಿರುವಂಥ ಒಂದು ಹೆಂಡತಿ. ಓಕೆ, ನೆನ್ಪಿಟ್ಕೊರೋದನ್ನ. ಸೋಲ್ ಸಿಕ್ಕಿಂಗ್ ಟ್ರೂತ್, ಸೊ ಒಂದು ಏನು ಬೇಕಾಗೈತಿ, ಸತ್ಯಾಸತ್ಯತೆ, ಒಟ್ಟು ಸತ್ಯನ ಆಕೆ ಬಯಸ್ತಿರ್ತಾಳೆ. ಆಮೇಲೆ ಇನ್ನು ನೆಕ್ಸ್ಟ್ ನೋಡ್ರಿ ರಿಪೆಂಟೆನ್ಸ್ ಆ್ಯಂಡ್ ರಿಟರ್ನ್. ಇದನ್ನು ನೆಕ್ಸ್ಟ್ ನೋಡೋಣ. ಅದರ ಇಲ್ಲಿ ನೋಡ್ರಿ ಮೇಡ್ಸ್ ಸರ್ವೆಂಟ್ ಅಂತ ಹೇಳ್ತಾರೆ, ಗಾಸಿಪ್, ಮಿಸ್ಇನ್ಫಾರ್ಮ್. ಸೊ ಇವು ಮೇಡ್ ಸರ್ವೆಂಟ್ ಅಂದ್ರೆ ಏನು, ಸರ್ವೆಂಟ್ಸ್ ರೀ, ಮನೆಯೊಳಗೆ ಕೆಲಸದವ್ರು ಇರ್ತಾರಲ್ಲ ಅವ್ರು ಹೆಂಗಪ್ಪ ಅಂದ್ರೆ ಬರೀ ಗಾಸಿಪ್ ಮಾಡ್ತಿರ್ತಾರೆ. ಗಾಸಿಪ್ ಅಂದ್ರೆ ನಿಮ್ಗೆ ಗೊತ್ತಲ್ಲ, ಆ ಕಡೆ ಸುದ್ದಿ ಈ ಕಡೆ ಸುದ್ದಿ ಆ ಕಡೆ, ಅಥವಾ ಗುಣಗುಣು ಹಿಂದೆ ಮಾತಾಡೋದ. ಸೊ ಗಾಸಿಪ್ ಅಥವಾ ಏನ್ರಿ ಇನ್ಫಾರ್ಮೇಷನ್ ಕೊಡೋದು, ಮಿಸ್ಇನ್ಫಾರ್ಮೇಷನ್ ಕೊಡೋದು ಅಂತ ಹೇಳಿ. ನೆಕ್ಸ್ಟ್ ನೋಡ್ರಿ ರಿಪೆಂಟೆನ್ಸ್ ಆ್ಯಂಡ್ ರಿಟರ್ನ್ಸ್. ಯಾರು, ಚೇಂಬರ್ಲಿನ್ ಮೆಸೆಂಜರ್, ಗೈಡ್ ದ ಕ್ವೀನ್ ಟುವರ್ಡ್ ಸರೆಂಡರ್. ಸೊ ಏನಪ್ಪ ಅಂತಂದ್ರೆ ಇಲ್ಲಿ ಚೇಂಬರ್ಲಿನ್ ಅಥವಾ ಮೆಸೆಂಜರ್ ಏನಿದಾರೋ ಅವ್ರು ಗೈಡ್ ಮಾಡ್ತಿರ್ತಾರೆ ಈ ಯಾರಿಗೆ, ರಾಣಿಗೆ, ಏನಂತಂದು ಹೇಳಿ ನೀನು ಸರೆಂಡರ್ ಆಗು ಅಂತಂದೇಳಿ. ಇನ್ನು ನೆಕ್ಸ್ಟ್ ನೋಡ್ರಿ ಸಿಂಬಲ್ ಆಫ್ ಕಾಮನ್ ಮೇಡ್ ಕನ್ಫ್ಯೂಷನ್. ಸೊ ಕೋರ್ಟಿಯಸ್ ಡೌಟ್ ಕಿಂಗ್. ಇಲ್ಲೇನಪ್ಪ ಅಂತಂದ್ರೆ ಇದು ಕೋರ್ಟಿಯರ್ಸ್ ಏನಿದಾರೋ, ಕೋರ್ಟಿಯರ್ಸ್ ಅಂದ್ರೆ ಯಾರು, ಈ ಒಂದು ಆಸ್ಥಾನದೊಳಗೆ ಒಂದು ರಾಜ್ಯದೊಳಗೆ ಈಗ ಹೆಂಗೆ ಮಂತ್ರಿಗಳು ಇರ್ತಾರಲ್ಲ, CM ಒಬ್ರು ಬೇರೆ ಆಗ್ತಾರೆ, CM ಅವ್ರ ಹೆಡ್ ಆಗ್ತಾರೆ, ಅವ್ರ ಒಂದು ಮಂತ್ರಿ ಮಂಡಳ ಇರ್ತದಲ್ಲ, ಅದಕ್ಕೆ ನಾವು ಕೋರ್ಟಿಯರ್ಸ್ ಅಂತ ಅನ್ಬೋದು. ಹಂಗೆ ಈ ಒಂದು ರಾಜನ ಆಡಳಿತದೊಳಗೆ ಏನು ಜನ ಇರ್ತಾರಲ್ಲ ಅವ್ರಿಗೆ ಕೋರ್ಟಿಯರ್ಸ್ ಅಂತ ಕರಿತೀವಿ. ಸೊ ಅವ್ರು ಏನಪ್ಪ ಅಂತಂದ್ರೆ ರಾಜನ ಪ್ರಶ್ನೆ ಮಾಡ್ತಿರ್ತಾರೆ, ಅಂದ್ರೆ ರಾಜ ಹೆಂಗದಾನ, ಏನು ಅವ್ನ ಸಾಮರ್ಥ್ಯ ಐತೆ ಇಲ್ಲ ಅಂತ ಹೇಳಿ ಅವ್ರ ಪ್ರಶ್ನೆ, ಅವ್ರ ಕನ್ಫ್ಯೂಷನ್ ಐತಿ ನೆನ್ಪಿಟ್ಕೊರೋದನ್ನ. ನೆಕ್ಸ್ಟ್ ಇವ್ರಿಗೆ ಹೆಂಗೆ ಕನ್ಫ್ಯೂಷನ್ ಇತ್ತಲ್ಲ, ಏನೋ ಗೊತ್ತಿಲ್ಲ ಇನ್ಫಾರ್ಮೇಷನ್ ಕೊಡ್ತಿರ್ತಾರೆ, ಅದೇ ರೀತಿ ಇವ್ರು ಅದಕ್ಕೆ ಇಲ್ಲಿ ಹಿಂಗೆ ಮಾರ್ಕ್ ಮಾಡ್ಯಾನ. ಓಕೆ, ನೆಕ್ಸ್ಟ್ ನೋಡ್ರಿ ರಿಪೆಂಟೆನ್ಸ್ ಆ್ಯಂಡ್ ರಿಟರ್ನ್ ಅಂತ ಹೇಳಿ ಕಿಂಗ್ ಸಕಟ ಅಥವಾ ಸಕ್ತ ಅಂತಂದೇಳಿ. ವರ್ಲ್ಡ್ಲಿ ಕಿಂಗ್ ನೀವು ಹೆಂಗೋ ಅನ್ರಿ, ಸಕಟ ಅಂತ ಅನ್ಬೋದು ಅಥವಾ ಸಕ್ತ ಅಂತ ಅನ್ಬೋದು, SAKT ಅಂತ ಹೇಳಿ. ಕಿಂಗ್ ಸಕತ, ವರ್ಲ್ಡ್ಲಿ ಕಿಂಗ್ ಸಿಂಬಲ್ ಆಫ್ ಈಗೋ ಇಲ್ಯೂಷನ್. ಸೊ ಇವ್ ರಾಜ ಹೆಂಗಪ್ಪ ಅಂತಂದ್ರೆ ಹಿ ಈಸ್ ಅ ಕಿಂಗ್ ಆಫ್ ಈಗೋ. ಅವ ವರ್ಲ್ಡ್ಲಿ ಕಿಂಗ್ ಇರ್ಬೋದು, ರಾಜ ಇದಾನ ನಮ್ಗೆ ಗೊತ್ತೈತಿ, ಆದ್ರೆ ಈ ರಾಜ ಅಲ್ಲ ನೆನ್ಪಿಟ್ಕೋರಿ. ವರ್ಲ್ಡ್ಲಿ ಕಿಂಗ್ ಎದಕ್ಕೆ ಕೊಟ್ರಂದ್ರೆ ಇಡೀ ಜಗತ್ತನ್ನ ಆಳ್ತಿರಂಗಿಲ್ಲ ಅವ, ಆದ್ರೆ ರಿಯಾಲಿಟಿ ಒಳಗೆ ಎಲ್ಲರನ್ನೂ ಆಳ್ತಿರ್ತಾನೆ. ಇವು ಹೆಂಗಪ್ಪ ಅಂತಂದ್ರೆ ಈ ನಮಗೆ ಗೊತ್ತಿರಂಗಿಲ್ಲ ಯಾರ ಎಂಥವ್ರು ಏನದಾರ ಅಂತೇಳಿ, ಇವ್ರನ್ನ ದೇವ್ರ ರೂಪದಾಗ ನೋಡೋದಿವಿ, ಇವ್ರು ಹೆಂಗೆ ನಮಗೆ ಕಾಣ್ತಾರೆ ರಿಯಲಿಗೆ. ಸೊ ಏನೈತಿ, ಈಗೋ ಐತಿ ಭಾಳಷ್ಟು. ಓಕೆ, ಈಗೋ ಭಾಳ ಐತಿ. ಆಮೇಲೆ ಇಲ್ಯೂಷನ್, ಒಂದು ರೀತಿ ಏನಪ್ಪ ಅಂತಂದ್ರೆ ಒಂದು ಭ್ರಮೆ ಒಳಗೆ ಇದಾರ ಯಾರು, ಈ ಕಿಂಗ್ ಸಕತ. ನೆಕ್ಸ್ಟ್ ನೋಡ್ರಿ ಚೇಂಬರ್ಲಿನ್ ಮೆಸೆಂಜರ್ಸ್ ಆದರೂ ಗೈಡ್. ಆಮೇಲೆ ನೆಕ್ಸ್ಟ್ ನೋಡ್ರಿ ಗಾರ್ಡ್ಸ್ ಅಟೆಂಡೆಂಟ್ಸ್. ಇವ್ರು ಹೆಂಗಪ್ಪ ಅಂದ್ರೆ ಬ್ಯಾಕ್ಗ್ರೌಂಡ್ ಕ್ಯಾರೆಕ್ಟರ್ಸ್. ದೀಸ್ ಆರ್ ಆಲ್ ಬ್ಯಾಕ್ಗ್ರೌಂಡ್ ಕ್ಯಾರೆಕ್ಟರ್ಸ್ ಇನ್ ದಿಸ್ ಪರ್ಟಿಕ್ಯುಲರ್ ಪ್ಲೇ ಮೈ ಡಿಯರ್ ಸ್ಟೂಡೆಂಟ್ಸ್. ನೆಕ್ಸ್ಟ್ ನೋಡ್ರಿ ಮೊದಲಿಗೆ ಆ್ಯಕ್ಟ್ ಬೈ ಆ್ಯಕ್ಟ್ ಸಮ್ರಿ ಹೇಳ್ತಾನೆ ನಿಮ್ಗೆ, ಅದು ಪಾಯಿಂಟ್ ವೈಸ ಇವಿಷ್ಟು ಪಾಯಿಂಟ್ಸ್ ನೀವು ಬರ್ಕೊಂಡು ಇಟ್ಕೋರಿ. ಮೊದಲನೇ ಆ್ಯಕ್ಟ್, The Queen restlessness and spiritual doubt. The play opens in a palace garden where Queen Sudarshana expresses her emotional turmoil. She is married to the king, but he always remains hidden in darkness, refusing to show himself in public. ಸೊ ಏನಪ್ಪ ಅಂತಂದ್ರೆ ಇಲ್ಲಿ ಕ್ವೀನ್ ಹೆಂಗೆ ಹೇಳಪ್ಪ ಅಂದ್ರೆ ಶಿ ಈಸ್ ರೆಸ್ಟ್ಲೆಸ್ನೆಸ್ ಅಂದ್ರೆ ಮೊದಲನೇ ಆ್ಯಕ್ಟ್ ಈ ಒಂದು ಕಾದಂಬರಿ ಒಳಗೆ ಮೊದಲನೇ ಆ್ಯಕ್ಟ್ ಏನಪ್ಪ ಅಂತಂದ್ರೆ ದ ಕ್ವೀನ್ಸ್ ರೆಸ್ಟ್ಲೆಸ್ನೆಸ್ ಆ್ಯಂಡ್ ಸ್ಪಿರಿಚುವಲ್ ಡೌಟ್. ಆಕಿ ರೆಸ್ಟ್ಲೆಸ್ ಅದಾಳ. ರೆಸ್ಟ್ಲೆಸ್ ಅಂದ್ರೆ ಏನಾಗೈತಿ, ಆಕಿ ಕನ್ಫ್ಯೂಷನ್ ಒಳಗಿದಾಳ. ರಾಜನ ನೋಡೇ ಇರಂಗಿಲ್ಲ, ಆಕಿ ಅವ್ನು ಕತ್ಲೊಳಗೆ ಇರ್ತಾನೆ, ಇವತ್ತು ಹೊರಗೆ ಬರ್ತಿರಂಗಿಲ್ಲ. ಸೊ ಆಕಿಗೆ ಒಂಥರ ಕನ್ಫ್ಯೂಷನ್, ರಾಜ ಇದಾನೋ ಇಲ್ಲೋ, ನಾ ಏನು ನೋಡತ್ತೇನೆ ಏನು ಬಿಡತ್ತೇನೆ ಅನ್ನೋ ಕನ್ಫ್ಯೂಷನ್. ಅದಕ್ಕೆ ಏನಪ್ಪ ಅಂತಂದ್ರೆ ಒಂಥರ ರೆಸ್ಟ್ ಸಿಕ್ಕಾಗ್ತಿರಂಗಿಲ್ಲ ಆಕಿಗೆ. ಓಕೆ, ಆಮೇಲೆ ಸ್ಪಿರಿಚುವಲ್ ಡೌಟ್ ಆಗ್ತಿರೋದು ಅಂದ್ರೆ ಒಂಥರ ಡೌಟ್ ಪಡೋದು ಅಂತಂದು ಹೇಳಿ. ಓಕೆ,
ನೆಕ್ಸ್ಟ್ ನೋಡ್ರಿ, ದ ಪ್ಲೇ ಓಪನ್ಸ್ ಇನ್ ಅ ಪ್ಲೇಸ್ ಇನ್ ದ ಪ್ಯಾಲೇಸ್ ಗಾರ್ಡನ್. ಇದನ್ನ ಪ್ಲೇ ಹೆಂಗೆ ಸ್ಟಾರ್ಟ್ ಆಗತ್ತಪ್ಪ ಅಂದ್ರೆ ಪ್ಯಾಲೇಸ್ ಗಾರ್ಡನ್ ಒಳಗೆ ಓಪನ್ ಆಗ್ತೈತಿ. ವೇರ್ ಕ್ವೀನ್ ಸುದರ್ಶನ ಎಕ್ಸ್ಪ್ರೆಸ್ ಹರ್ ಇಮೋಷನಲ್ ಟರ್ಮಾಯಿಲ್. ಈಕಿ ಕ್ವೀನ್ ಸುದರ್ಶನ ಇದಕ್ಕೆ ಏನು ಹೇಳ್ತಾಳಪ್ಪ ಅಂದ್ರೆ ತನ್ನ ಇಮೋಷ್ನಲ್ ಆಗಿ ಆಕೆ ಎಷ್ಟು ಹರ್ಟ್ ಆಗಿತ್ತು, ಏನು ಗೊಂದಲದೊಳಗೆ, ಟರ್ಮಾಯಿಲ್ ಅಂದ್ರೆ ಏನು, ಗೊಂದಲ, ಗದ್ದಲ, ಗಲಭೆ ಅಂತ ಹೇಳ್ಬೋದು ನೀವು. ಆಕೆ ಹೆಂಗೆ ಗೊಂದಲದೊಳಗೆ ಸಿಕ್ಕೊಂಡಾಳ ಅಂತ ಹೇಳಿ. ಯಾಕಪ್ಪ ಅಂತಂದ್ರೆ ಆಕೆ ಯಾರು ರಾಜನ ಮದುವೆ ಮಾಡ್ಕೊಂಡಾಳ, ಆ ರಾಜ ಏನಪ್ಪ ಅಂದ್ರೆ ಯಾವತ್ತೂ ಕತ್ಲೊಳಗೆ ತನ್ನ ಬೆಳಕಿಗೆ ಬರ್ತಿರಂಗಿಲ್ಲ ಅಂತಂದು ಹೇಳಿ ಆಕೆ ಹೇಳ್ತಿರ್ತಾಳೆ. ಓಕೆ, ನೆಕ್ಸ್ಟ್ ನೋಡ್ರಿ, ದ ಕಿಂಗ್ ಲೀವ್ಸ್ ಇನ್ ಡಾರ್ಕ್ ಚೇಂಬರ್ ಆ್ಯಂಡ್ ಓನ್ಲಿ ಕಮ್ಯುನಿಕೇಟ್ಸ್ ಇನ್ ಮೊಮೆಂಟ್ಸ್ ಆಫ್ ಇಂಟಿಮಸಿ ನೆವರ್ ಅಪಿಯರಿಂಗ್ ಇನ್ ದ ಲೈಟ್. ಸೊ ಈ ರಾಜ ಹೆಂಗಪ್ಪ ಅಂತಂದ್ರೆ ಯಾವತ್ತೂ ಒಂದು ಡಾರ್ಕ್ ಚೇಂಬರ್ ಒಳಗೆ ಇರ್ತಾನೆ. ಆಮೇಲೆ ಓನ್ಲಿ ಕಮ್ಯುನಿಕೇಟ್ ಯಾವಾಗ ಮಾತಾಡ್ತಾನಪ್ಪ ಅಂತಂದ್ರೆ ಜಸ್ಟ್ ದ ಮೊಮೆಂಟ್ ಆಫ್ ಇಂಟಿಮೆಸಿ. ಸೊ ಯಾವಾಗ ಅವರು ಒಂದು ಪ್ರೀತಿ ಪ್ರಣಯ ಅದ್ರೊಳಗೆ ಇರ್ತಾರೋ ಅವಾಗಷ್ಟ ಅವ ಆಕೆಗೆ ಭೇಟಿ ಆಗ್ತಿರ್ತಾನೆ, ಅವಾಗ ಕಾಣಂಗಿಲ್ಲ. ಕತ್ಲೊಳಗನ ಏನಪ್ಪ ಅಂತಂದ್ರೆ ಈ ರಾಣಿ ನಮ್ಮ ಕ್ವೀನ್ ಸುದರ್ಶನ ಕಡೆ ಅಷ್ಟ ಹೋಗ್ತಿರ್ತಾನೆ. ಓಕೆ, ನೆವರ್ ಅಪಿಯರಿಂಗ್ ಇನ್ ದ ಲೈಟ್, ಯಾವಾಗೂ ಬೆಳಕಿಗೆ ಬರ್ತಿರಂಗಿಲ್ಲ. ನೆಕ್ಸ್ಟ್ ನೋಡ್ರಿ, ದ ಮೇಡ್ಸ್ ಸರ್ವೆಂಟ್ ಆ್ಯಂಡ್ ಕೋರ್ಟಿಯರ್ಸ್ ಮಾಕ್ ದ ಕ್ವೀನ್ ಸಜೆಸ್ಟಿಂಗ್ ದ್ಯಾಟ್ ದ ಕಿಂಗ್ ಈಸ್ ಇಮ್ಯಾಜಿನರಿ ಆ್ಯಂಡ್ ದ್ಯಾಟ್ ಶಿ ಈಸ್ ಡೆಲ್ಯೂಡೆಡ್. ಸೊ ಮೇಡ್ಸ್ ಸರ್ವೆಂಟ್ ಅಂದ್ರೆ ಏನು, ಈ ರಾಣಿ ಒಳಗೆ ಏನು ಇವ್ರ ಆಳ್ಗೂ ಇರ್ತಾರ ಅವ್ರ ಕೈ ಒಳಗೆ, ಅವ್ರು ಎಂಥವ್ರಪ್ಪ ಅಂತಂದ್ರೆ, ಆಮೇಲೆ ಅವರಾಗಿರ್ಬೋದು ಈ ಕೋರ್ಟಿಯರ್ಸ್ ಅಂತ ಹೇಳಿ ನಿಮಗೆ ಮಂತ್ರಿ ಮಂಡಳ, ಇವು ಜನ ಮಂತ್ರಿ ಏನಿರ್ತಾರಲ್ಲ, ಬೇರೆ ಬೇರೆ ಮಂತ್ರಿಗಳು ಇರ್ತಾರಲ್ಲ, ಅವರೆಲ್ಲರೂ ಈ ಕ್ವೀನಿಗೆ ಮಾಕ್ ಮಾಡ್ತಿರ್ತಾರೆ, ಅಂದ್ರೆ ಅಸಹ್ಯ ಮಾಡ್ತಿರ್ತಾರೆ. ಅದು ಒಂಥರ ಪೀಡಿಸ್ತಿರ್ತಾರೆ ಅಂತ ಅನ್ಬೋದು ನೀವು. ಯಾಕಪ್ಪ ಅಂತಂದ್ರೆ ಅವ್ರು ಸಜೆಸ್ಟ್ ಮಾಡ್ತಿರ್ತಾರೆ ಏನಂತ ಹೇಳಿ, ಕಿಂಗ್ ರಾಜ ಇಲ್ಲೇ ಇಲ್ಲ, ಅವ್ನು ಬರೀ ಇಮ್ಯಾಜಿನರಿ ಎಷ್ಟದಾನ, ಅಲ್ಲಿ ರಾಜ ಇಲ್ಲ ಅಂತಂದು ಹೇಳಿ ಅಂತಿರ್ತಾರೆ ಅವರು. ಓಕೆ, ಆಮೇಲೆ ಆಕೆ ಕನ್ಫ್ಯೂಷನ್ ಒಳಗಿದ್ದಾಳೆ, ಶಿ ಈಸ್ ಡಿಲ್ಯೂಡೆಡ್ ಅಂದ್ರೆ ಕನ್ಫ್ಯೂಷನ್ ಒಳಗಿದ್ದಾಳೆ, ಆಕೆ ಗದ್ದಲೊಳಗಿದ್ದಾಳೆ, ಗೊಂದಲದೊಳಗೆ ಇದ್ದಾಳ ಅಂತಂದೇಳಿ ಈ ಮೇಡ್ ಸರ್ವೆಂಟ ಮತ್ತು ಈ ಕಿಂಗ್ನ ಕೈ ಒಳಗೆ, ಅಂದ್ರೆ ಈ ರಾಜ್ಯದೊಳಗೆ ಇರ್ತಾರಲ್ಲ ಈ ಕೋರ್ಟಿಯರ್ಸ್, ಸಭೆಯೊಳಗಿದ್ದಂಥವ್ರು, ಒಂದು ಉನ್ನತ ಅಧಿಕಾರಿಗಳೇನಂತೇವೆ ನಾವು, ಅವರೆಲ್ಲ ಏನಪ್ಪ ಅಂದ್ರೆ ಮಾಕ್ ಮಾಡ್ತಿರ್ತಾರೆ ಕ್ವೀನಿಗೆ. ನೆಕ್ಸ್ಟ್ ನೋಡ್ರಿ, ಡಿಸ್ಪೈಟ್ ಫೀಲಿಂಗ್ ದ ಕಿಂಗ್ಸ್ ಪ್ರೆಸೆನ್ಸ್ ಆ್ಯಂಡ್ ಲವ್ ದ ಕ್ವೀನ್ ಬಿಗಿನ್ಸ್ ಟು ಡೌಟ್ ಹೀಸ್ ರಿಯಾಲಿಟಿ. ಸೊ ನೀವು ನೋಡ್ರಿ, ನೆನ್ಪಿಟ್ಕೋರಿ, ಅವ ಇಂಟಿಮೇಟ್ ಆಗಿ ಕ್ವೀನ್ ಜೊತೆ ಮೂವ್ ಆಗ್ತಿರ್ತಾನೆ. ಕ್ವೀನ್ ಸುದರ್ಶನ ಜೊತೆ ಅವ ರಾತ್ರಿ ಪ್ರೀತಿ ಪ್ರೇಮ ಪ್ರಣಯ ಪ್ರಸಂಗದೊಳಗೆಲ್ಲನೂ ಮುಳುಗಿರ್ತಾನವ. ಅಂದ್ರೂ ಕೂಡ ಏನಪ್ಪ ಅಂತಂದ್ರೆ ಕ್ವೀನಿಗೆ ಒಂಥರ ಡೌಟ್ ಬರ್ತೈತಿ, ಅವ ಇದಾನೋ ಇಲ್ಲೋ, ನಿಜವಾಗ್ಲೂ ಇದಾನೋ ಇಲ್ಲೋ ಅಂತ ಹೇಳಿ ನಮ್ಗೆ ಇಲ್ಲಿ ಆಕಿಗೇನೋ ಕೂಡ ಡೌಟ್ ಬರೋ ಚಲೋ ಐತಿ ನೋಡ್ರಿ. ಆಬ್ವಿಯಸ್ಲಿ ಮೈ ಡಿಯರ್ ಸ್ಟೂಡೆಂಟ್ಸ್, ಬರೀ ಒಬ್ಬ ರಾಜ ಕತ್ಲೊಳಗೆ ಅಷ್ಟೇ ಬರ್ತಾನಪ್ಪ ಅಂತಂದ್ರೆ, ಕತ್ಲೊಳಗೆ ಇದ್ದಾಗ ಅಷ್ಟೇ, ಅದು ಮತ್ತು ಇಂಥದ್ರೊಳಗೆ ಅಷ್ಟೇ ಮಾತಾಡ್ತಿರ್ತಾನಂದ್ರೆ ಆಕಿಯೂ ಕನ್ಫ್ಯೂಷನ್ ಇರ್ತೈತಿ, ವೆದರ್ ದ ಕಿಂಗ್ ಈಸ್ ದೇರ್ ಆರ್ ನಾಟ್. ಆಕಿಯೂ ಒಂಥರ ಕನ್ಫ್ಯೂಷನ್, ಯಾಕಂದ್ರೆ ಆಕಿನೂ ನೋಡಿರಂಗಿಲ್ಲ ರಾಜ ಹೆಂಗದಾನ ಅಂತಂದೇಳಿ. ಓಕೆ, ಶಿ ಸೇಸ್, ವೈ ಶುಡ್ ಲವ್ ಹೈಡ್, why does he not come out and let the world see him? So why should love hide? ಯಾಕೆ ಈ ಪ್ರೀತಿನ ಮುಚ್ಚಿಡಬೇಕು? ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ, ವೈ ಡಸ್ ಹಿ ನಾಟ್ ಕಮ್ ಔಟ್ ಆ್ಯಂಡ್ ಲೆಟ್ ವರ್ಲ್ಡ್ ಸಿ ಹಿಮ್. ಅವ ಅಷ್ಟು ರಾಜ ಇದಾನಪ್ಪ ಅಂತಂದ್ರೆ ಹೊರಗೆ ಬಂದು ಜನರಿಗೆ ತನ್ನಂತ ಯಾಕೆ ತೋರ್ಸಂಗಿಲ್ಲ, ಯಾಕೆ ಪ್ರೂವ್ ಮಾಡಂಗಿಲ್ಲ ಅವ್ರು ರಾಜ ಅದ ಅಂತಂದೇಳಿ, ಯಾಕೆ ಎಲ್ಲರಿಗೂ ಭೇಟಿ ಆಗಿಲ್ಲ, ಎಲ್ಲರೂ ನೋಡಂಗಿಲ್ಲ ಯಾಕೆ ಅಂತ ಹೇಳಕ್ಕೆ ಕ್ವಶನನ್ನು ಕೇಳ್ತಿರ್ತಾಳೆ ಅವಂಗ, ಅಥವಾ ಆಕಿ ಹಂಗಿರ್ತಾಳೆ. The act sets up the central conflict, the soul's longing for a visible, knowable God and the struggle between faith and doubt. ಸೊ ಹೆಂಗಪ್ಪ ಅಂತಂದ್ರೆ ಇದೇ ರೀತಿ ಒಂದು ರೀತಿಯ ಕನ್ಫ್ಲಿಕ್ಟ್, ಗೊಂದಲ ಗಲಭೆ ಸೃಷ್ಟಿಯಾಗಿ ಬಿಡ್ತದೆ. ಅಂದ್ರೆ ಇದೇ ಒಂದು ಇಡೀ ಒಂದು ಕಾದಂಬರಿ ಮುಗಿ ಮಟನು ಇದೈತ್ರಿ. ಅವ ರಾಜ ಯಾಕೆ ಹೊರಗೆ ಬರತ್ತಿಲ್ಲ, ಎಂಥವದಾನೋ ಅವದಾನೋ ಇಲ್ಲೋ, ಅವ ದೇವ್ರದಾನೋ ಏನದನವ, ಎದಕ್ಕೆ ಹೊರಗೆ ಬರಂಗಿಲ್ಲ, ಅಥವಾ ಈಗೀಗ ದಿಗ್ಭ್ರಮೆ ಆಗಿತ್ತು, ಭ್ರಮೆ ಹಿಡಿದು ಬಿಟ್ಟಿತ್ತು, ಹುಚ್ಚು ಹಿಡಿದು ಬಿಟ್ಟಿತ್ತು ಅಂತ ಹೇಳಿ ಹುಚ್ಚೆಲ್ಲ ಹಂಗಿಲ್ಲ, ಇಲ್ಲಿ ಇಲ್ಯೂಷನ್ ಕನ್ಫ್ಯೂಷನ್ ಒಳಗಿದ್ದಾಳೆ, ಭ್ರಮೆ ಒಳಗಿದ್ದಾಳೆ. ಯಾರು? ರಾಣಿ ಸುದರ್ಶನ. ಯಾರು ಹೇಳ್ತಿರ್ತಾರನ್ನ? ಮೇಡ್ ಸರ್ವೆಂಟ್ ಮತ್ತು ಕೋರ್ಟಿಯರ್ಸ್ ಹೇಳ್ತಿರ್ತಾರೆ. ಸೊ ಹಿಂಗೆ ಅಲ್ಲೊಂದು ಪ್ರಶ್ನೆ ಹುಡ್ತೈತೆ, ಏನು? ಫೇತ್ ಮತ್ತು ಡೌಟ್ ಒಳಗೆ. ಓಕೆ, ಡೌಟು ಉಳಿತೈತೆ ಅವ್ರಿಗೆ, ಆಮೇಲೆ ಫೇತ್ ಒಳಗೂ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ನಿಮ್ಗೆ ಆ್ಯಕ್ಟ್ 1 ತಿಳಿದಿತ್ತಪ್ಪ ಅಂತಂದ್ರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ಭಾಳ ಜನ ಈ ವಿಡಿಯೋ ನಮಗೆ ಸರ್ ಮಾಡಿ ಹಾಕಿರಿ ಅಂತ ಹೇಳಿ ಕಮೆಂಟ್ ಮಾಡಿದ್ರಿ, ಅದ್ರ ಸಂಬಂಧ ಈ ವಿಡಿಯೋನ ನಿಮ್ಗೆ ಮಾಡಿದ್ದೇನೆ. ಓಕೆ, ಹಂಗಿತ ಜಾಸ್ತಿ ನೀವು ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ. ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳ್ರಿ, ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ಆಮೇಲೆ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ವಿಡಿಯೋ ಬೇಕು ಅಂತಂದು ಹೇಳ್ರಿ, ಐ ವಿಲ್ ಇಫ್ ಪಾಸಿಬಲ್ ನಂಗೆ ಟೈಮ್ ಸಿಕ್ತಂದ್ರೆ 100% ನಾನು ಮಾಡಿರ್ತೇನೆ ಅಂತ. ಆ್ಯಕ್ಟ್ ನಂಬರ್ 2 ನೋಡ್ರಿ, ಟೆಂಪ್ಟೇಷನ್ ಬೈ ಇಲ್ಯೂಷನ್. ಸಕಟ ಅಂತಂದೇಳಿ, ಸಕ್ತ ಅಂತಂದೇಳಿ. The scene shifts to arrival of Sakta, a powerful neighboring king who brings gifts, glamour and promises of light and power. So ಇಲ್ಲಿ ಟೆಂಪ್ಟೇಷನ್ ಬೈ ಇಲ್ಯೂಷನ್. ಸೊ ಈ ಒಂದು ಇಲ್ಯೂಷನ್ ಏನು, ಒಂದು ಭ್ರಮೆ ಸೃಷ್ಟಿ ಮಾಡ್ತಾನೆ. ಯಾರಪ್ಪ ಅಂತಂದ್ರೆ ಈ ಸಕ್ತ ಅನ್ನುವಂಥ ವ್ಯಕ್ತಿ, ಒಬ್ಬ ರಾಜ. ಈ ರಾಜ ಇಲ್ಲಿ ನಾವು ಬಾಜುದವ್ ರಾಜ. ಬಾಜು ರಾಜ ಅಂದ್ರೆ ಏನ್ರಿ, ಒಬ್ಬ ಏನಂತಾರೆ ನೇಬ್ರಿಂಗ್ ಅಂತ ನೋಡ್ರಿ, ಆಜು ಬಾಜುದವ್ರು ಇರ್ತಾರಲ್ಲ, ಅಂಥದ್ರೊಳಗೆ ರಾಜ ಇವ ಸಕ್ತ ಇದ್ದವ ಏನು ಮಾಡ್ತಾನಪ್ಪ, ಭಾಳ ಪವರ್ಫುಲ್ ಇರ್ತಾನೆ. ಅವ ಏನು ಮಾಡ್ತಾನಂದ್ರೆ ಭಾಳಷ್ಟು ಗಿಫ್ಟ್ಸ್ ತೊಗೊಂಬರ್ತಾನೆ, ಗ್ಲಾಮರ್ ತೊಗೊಂಬರ್ತಾನೆ, ಆಮೇಲೆ ಪ್ರಾಮಿಸ್
ನಾ ಹಿಂಗೆ ರೂಲ್ ಮಾಡ್ತೇನೆ ಹಂಗೆ ರೂಲ್ ಮಾಡ್ತೇನೆ ಅಂದ್ರೆ ಒಂಥರ ಬೆಳಕನ್ನು ತೊಗೊಂಬರ್ತಾನೆ. ಯಾವತ್ತೂ ಈ ರಾಜನ ನೋಡಲ್ದವರು ಆ ಪ್ರಜೆಗಳು ಆ ಒಂದು ಪರ್ಟಿಕ್ಯುಲರ್ ಏನು ಪ್ರಜೆಗಳು ಅದಾರ ಅವ್ರು ಒಂಥರ ಖುಷಿಯಾಗಿ ಬಿಡ್ತೈತೆ, ಇವ್ ರಾಜ ಅದನಪ್ಪ, ಇವ್ನು ನೋಡ್ಬೋದು ನಾವು, ಇವ್ನ ಶಕ್ತಿ ನೋಡ್ಬೋದು ನಾವು ಅಂತ ಹೇಳಿ. ನೆಕ್ಸ್ಟ್ ನೋಡ್ರಿ, ಸಕ್ತ ಮಾಕ್ಸ್ ದ ಕ್ವೀನ್ಸ್ ಇನ್ವಿಸಿಬಲ್ ಕಿಂಗ್ ಆ್ಯಂಡ್ ಟೆಂಪ್ಟ್ಸ್ ಹರ್ ಬೈ ಸೇಯಿಂಗ್ ವಾಟ್ ಗುಡ್ ಈಸ್ ಅ ಕಿಂಗ್ ಹೂ ಲಿವ್ಸ್ ಇನ್ ಡಾರ್ಕ್ನೆಸ್ ಕಮ್ ಟು ಅ ಪ್ಯಾಲೇಸ್ ಫಿಲ್ಡ್ ವಿತ್ ಲೈಟ್. ಸೊ ಇಲ್ಲಿ ಏನಪ್ಪ ಅಂತಂದ್ರೆ ಸಕ್ತ ಇದ್ದವ ಮಾಕ್ ಮಾಡ್ತಾನ. ಮಾಕ್ ಅಂದ್ರೆ ಏನು, ಒಂಥರ ಅಸಹ್ಯ ಮಾಡ್ತಾನ ಅಥವಾ ಮುಖದ ಮೇಲೆ ಹೊಡೆದಾಗ ಮಾತಾಡ್ತಾನ. ಏನಂತಂದೇಳಿ ಈ ಇನ್ವಿಸಿಬಲ್ ಕಿಂಗ್ ಇಟ್ಕೊಂಡು ಏನು ಮಾಡ್ತೀವಿ ನೋಡ್ರಿ, ಏನಂತಾರಂದ್ರೆ ವಾಟ್ ಗುಡ್ ಈಸ್ ಕಿಂಗ್ ಹೂ ಲೀವ್ಸ್ ಇನ್ ಡಾರ್ಕ್ನೆಸ್. ಸೊ ಇವ ರಾಜ ಯಾವ ಕತ್ಲೊಳಗಿರ್ತಾರ ಅವನೇನು ಒಳ್ಳೇದಾಗ್ತೈತಿ, ಅವೇನು ಒಳ್ಳೆಯವಾದಾನೇನ ಅಂದ್ರೆ ಅವನಿಂದ ನಿನಗೇನು ಪ್ರಯೋಜನ. ಕಮ್ ಟು ಅ ಪ್ಯಾಲೇಸ್ ಫಿಲ್ಡ್ ವಿತ್ ಲೈಟ್, ನೀ ಬಾ ಬೆಳಕಿಗೆ ಬಾ, ನಿಂಗೆ ತೋರಿಸಿ ನಾನು ರಾಜ ಹೆಂಗಿರ್ತಾವು ಏನಿರ್ತಾವು, ಯಾಕೆ ಈ ಕತ್ತೊಳಗಿರುವಂಥ ಈ ರಾಜನ ಬೆನ್ನ ಹತ್ತೈತೆ ಅಂತ ಹೇಳಿ ಹೇಳ್ತಾನೆ. ಅವಾಗ ನೋಡ್ರಿ, ಸುದರ್ಶನ ಫೀಲಿಂಗ್ ಫ್ರಸ್ಟ್ರೇಟೆಡ್, ಕನ್ಫ್ಯೂಸ್ಡ್ ಆ್ಯಂಡ್ ನೆಗ್ಲೆಕ್ಟೆಡ್ ಬೈ ಹರ್ ಕಿಂಗ್ is drawn towards Sakta's invitation. She is tempted by his clarity, presence and material allure. ಸೊ ಸುದರ್ಶನಾಗ ಏನಪ್ಪ ಅಂತಂದ್ರೆ ಫ್ರಸ್ಟ್ರೇಟೆಡ್, ಒಂಥರ ಸಿಟ್ಟು ಬಂದುಬಿಡ್ತೈತಿ. ಯಾಕಂದ್ರೆ ಈ ಏನು ರಾಜನ ಕಡೆ ಇರ್ತಾಳೋ ಆಕಿ ಬರೀ ಯಾವಾಗ ಹೋಗ್ತಿರ್ತಾನೆ ಯಾವಾಗ ಮಾತಾಡ್ತಿರ್ತಾನೆ ಆಕಿನ ಬರೀ ಕತ್ಲೊಳಗಷ್ಟ ಭೇಟಿ ಆಗ್ತಿರ್ತಾರೆ. ಓಕೆ, ಒಂಥರ ಕನ್ಫ್ಯೂಷನ್ ಇರ್ತಾಳೆ. ಆಮೇಲೆ ನೆಗ್ಲೆಕ್ಟೆಡ್ ಬೈ ಹರ್ ಕಿಂಗ್, ಆಕಿ ಏನು ಮೊದಲಿನ ರಾಜ ಇದ್ದಲ್ಲ ಅವ ಒಂಥರ ನೆಗ್ಲೆಕ್ಟ್ ಮಾಡಿಬಿಟ್ಟಿರ್ತಾನೆ, ಅಂದ್ರೆ ಕತ್ಲೊಳಗಷ್ಟ ಮಾತಾಡ್ತಾನೆ. ಅದಕ್ಕೆ ಈಸ್ ಡ್ರಾನ್ ಟುವರ್ಡ್ಸ್ ಸಕ್ತಾಸ್ ಇನ್ವಿಟೇಷನ್. ಸೊ ಅದಕ್ಕೆ ಈ ಸಕ್ತನ ಒಂದು ಮಾತನ್ನ ಕೇಳಿ ಆಕೆ ಎಲ್ಲಿ ಹೋಗ್ತಾಳೆ ಅಂದ್ರೆ ಅವನ ಕಡೆ ಹೋಗ್ತಾಳೆ. ಅವನ ಇನ್ವಿಟೇಷನ್ ತೊಗೊಂಡು ಅಲ್ಲಿ ಅವನ ಕಡೆ ಹೋಗ್ತಾಳೆ. ಓಕೆ, ನೆಕ್ಸ್ಟ್ ನೋಡ್ರಿ, ಶಿ ಈಸ್ ಟೆಂಪ್ಟೆಡ್ ಬೈ ಹಿಸ್ ಕ್ಲಾರಿಟಿ, ಪ್ರೆಸೆನ್ಸ್ ಆ್ಯಂಡ್ ಮಟೀರಿಯಲ್ ಅಲ್ಯೂರ್. ಸೊ ಆಕಿ ಯಾಕೆ ಅವನ ಕಡೆ ಹೋಗ್ತಾಳಪ್ಪ ಅಂದ್ರೆ ಶಿ ಈಸ್ ಟೆಂಪ್ಟೆಡ್ ಅಂದ್ರೆ ಏನು, ಒಂಥರ ಆಕಿಗೆ ಒಂಥರ ರೋಮಾಂಚನ, ಅದನ್ನು ನೋಡಿ ಒಂಥರ ಆಕಿಗೆ ಆಸೆ ಬಂದುಬಿಡ್ತೈತಿ. ಓಕೆ, ಆಸೆ ಬಂದು ಆಕೆ ಏನು ಹೇಳ್ತಂದ್ರೆ ಒಂದು ಕ್ಲಾರಿಟಿ ಇತ್ತಲ್ಲಿ, ಅಂದ್ರೆ ರಾಜ ಇದಾನೋ ಇಲ್ಲೋ, ರಿಯಲ್ ಆಗಿ ಅವ್ನು ರಾಜ ನೋಡ್ಬೋದು ಆಕಿ. ಆಮೇಲೆ ಅವ್ನ ಪ್ರೆಸೆನ್ಸ್ ಇದಾನ ಅವ ರಾಜ, ನಂಗೆ ನನ್ನ ಈಗ ಹಳಿ ರಾಜ ಏನದಲ್ಲ ಇವ ಗೊತ್ತೇ ಇಲ್ಲ ಹಂಗೆ ಇದಾನೋ ಇಲ್ಲ ಅಂತೇಳಿ, ಆದರೆ ಇವನ್ನ ನೋಡ್ಬೋದು. ಆಮೇಲೆ ಮಟೀರಿಯಲ್ ಅಲ್ಯೂರ್ ಅದೆಲ್ಲನೂ ನೋಡ್ಬೋದಲ್ಲ ರಾಜ, ಅದು ಹೆಂಗೆ ಒಂದು ಆಸ್ಥಾನ ಹೆಂಗಿತ್ತು ಅಂದ್ರೆ ಈ ವಸ್ತುಗಳು ಹೆಂಗಿದಾವ ಅವನ ಕಡೆ ಏನೇನು ಐತಿ ಅನ್ನೋದನ್ನ ನೋಡ್ಬೋದು ಅಂತ ಹೇಳ್ತಾರೆ. ಓಕೆ, ಇದೆಲ್ಲ ನೆನ್ಪಿಟ್ಕೋರಿ. ಇಷ್ಟ ಆತ. ನೆಕ್ಸ್ಟ್ ನೋಡ್ರಿ, ಶಿ ಲೀವ್ಸ್ ದ ಕಿಂಗ್ಸ್ palace and goes with Sakta. This represents the soul's fall into materialism, a movement away from spiritual truth. ಸೊ ಇದು ನೋಡ್ರಿ ನಮ್ಗೆ ಏನು ತೋರಿಸ್ಕೊಡ್ತೈತೆ ಅಂದ್ರೆ ಇಲ್ಲಿ ಆಕಿ ರಾಣಿಗೆ ಏನಪ್ಪ ಅಂತಂದ್ರೆ ಇಲ್ಲಿ ರಾಜ ಕತ್ಲೊಳಗಿದ ಅಂತೇಳಿ ಅವ್ನು ಎದಕ್ಕೆ ಹಂಗಿದಾನ ಅದನ್ನೇನು ತಿಳ್ಕೊಳ್ಳೋದು ಹವ್ಯಾಸ, ಅದು ಏನಾಯ್ತೋ ಏನು ಬಿಟ್ಟು ನಮ್ಗೆ ಗೊತ್ತಿಲ್ಲ, ಯಾವಾಕಿ ವಿಚಾರ ಮಾಡಂಗಿಲ್ಲ ಅದನ್ನು. ಆದ್ರೆ ಯಾವತ್ತೂ ನಮ್ಮ ಒಂದು ಆತ್ಮಕ್ಕೆ, ಓಕೆ, ನಮ್ಮ ಒಂದು ಸೋಲಿಗೆ ನಮಗೆ ಒಂದು ಹ್ಯಾಪಿನೆಸ್, ಆತ್ಮ ಅಂದ್ರೆ ಹ್ಯಾಪಿನೆಸ್. ಸೊ ಆ ಸೋಲ್ ಅದಕ್ಕೆ ಅದು ಖುಷಿ ಇರಬೇಕಾದ್ರೆ ನಮಗೆ ಏನು ಬೇಕು, ನಮಗೆ ಜಗತ್ತಿನಾಗ ಇರುವಂಥದ್ದು ಎಲ್ಲನೂ ಬೇಕು. ಆಸೆಗಳು ನೋಡಿರಿ, ನಮ್ಗೆ ಫೋನ್ ಇಲ್ಲಂದ್ರೆ ನಡೆಯಂಗಿಲ್ಲ, ಟಿ ವಿ ಇಲ್ಲಂದ್ರೆ ನಡೆಯಂಗಿಲ್ಲ, ತಿರುಗಾಡೋಕ್ಕೆ ಬೈಕ್ ಇಲ್ಲಂದ್ರೆ ನಡೆಯಂಗಿಲ್ಲ. ಫೈನ್. ಸೊ ಇವೆಲ್ಲವೂ ಏನಪ್ಪ ಅಂತಂದ್ರೆ ಈ ಸೋಲ್ಫುಲ್ ಏನಿದಾವೋ ಥಿಂಗ್ಸ್ ಅದನ್ನು ನಾವು ಭಾಳ ಇಷ್ಟಪಡ್ತೀವಿ ಅಂತ ಹೇಳಿ ಇಲ್ಲಿ ಯಾರು ಹೇಳ್ತಾರೆ ರೀ, ಇಲ್ಲಿ ಒಂದು ಸುದರ್ಶನ ಕ್ವೀನ್ ಸುದರ್ಶನ ನಾವು ನೋಡಿ ಕಲಿಬೋದು. ಆಕೆ ಹೆಂಗೆ ಬೆನ್ನತ್ತಿ ಹೋಗ್ತಾಳೆ ಅದನ್ನೆಲ್ಲನೂ ತನ್ನ ಒಂದು ಈ ರಾಜನ ಬಿಟ್ಟು ಆಕೆ ಎದರಿಂದ ಬೆನ್ನತ್ತಾ ಹೋಗ್ತಾಳೆ, ಮಟೀರಿಯಲಿಸಮ್. ಓಕೆ, ವಸ್ತುನಿಟ್ಟ ಅಂದ್ರೆ ವಸ್ತುಗಳನ್ನ ನೋಡಕ್ಕೆ ಹೋಗಿಬಿಡ್ತಾಳೆ. ಓಕೆ, ನೆಕ್ಸ್ಟ್ ನೋಡ್ರಿ, ಆ್ಯಕ್ಟ್ ನಂಬರ್ 2 ಇಷ್ಟ ರೀ ಮೈ ಡಿಯರ್ ಸ್ಟೂಡೆಂಟ್ಸ್. ಆ್ಯಕ್ಟ್ ನಂಬರ್ 2 ತಿಳಿದಪ್ಪ ಅಂದ್ರೆ ಇಲ್ಲಿ ಮಟ್ಟ ನಾ ಹೇಳಿ ತಿಳಿತಂದ್ರೆ ನಿಮ್ಗೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಕೊಡೋದನ್ನ ಮರ್ಯಾಕೆ ಹೋಗ್ಬೇಡ್ರಿ, ಆ್ಯಂಡ್ ಕಮೆಂಟ್ ಮಾಡಿರಿ ನೆಕ್ಸ್ಟ್ ಒಂದು ಯಾವ ಟಾಪಿಕ್ ಮೇಲೆ ನಿಮ್ಗೆ ವಿಡಿಯೋ ಮಾಡ್ಬೇಕಂತೇಳಿ. ಆ್ಯಕ್ಟ್ ನಂಬರ್ 3 ರಿಯಲೈಸೇಷನ್ ಆ್ಯಂಡ್ ಇನ್ನರ್ ಕಾನ್ಫ್ಲಿಕ್ಟ್. ಇನ್ ಸಕ್ತಾಸ್ ಪ್ಯಾಲೇಸ್ ಸುದರ್ಶನ ಈಸ್ ಗ್ರಿಟೆಡ್ ವಿತ್ ಎಕ್ಸ್ಟರ್ನಲ್ ಸ್ಪ್ಲೆಂಡರ್ ಬಟ್ ಹರ್ ಹಾರ್ಟ್ ಈಸ್ ರೆಸ್ಟ್ಲೆಸ್. ಸೊ ಇಲ್ಲಿ ಸಕ್ತನ ಒಂದು ಪ್ಯಾಲೇಸಿಗೆ ಹೋಗ್ತಾಳಕಿ, ಅಲ್ಲಿ ಹೋದ್ರೆ ಸುದರ್ಶನ ಈಸ್ ಗ್ರಿಟೆಡ್ ವಿತ್ ಎಕ್ಸ್ಟರ್ನಲ್ ಸ್ಪ್ಲೆಂಡರ್. ಆಕಿಗೆ ಏನಪ್ಪ ಅಂತಂದ್ರೆ ಅವನ ಒಂದು ಆಸ್ಥಾನಕ್ಕೆ ರಾಜನ ಒಂದು ಏನಪ್ಪ ಅಂತಂದ್ರೆ ಒಂದು ರಾಜ್ಯಕ್ಕೆ ಹೋದ ಕೂಡಲೇ ಆ ಒಂದು ಅರಮನೆ ಎಂಟ್ರ್ ಆದ ಕೂಡಲೇ ಆಕಿನ ಹೆಂಗಪ್ಪ ಅಂದ್ರೆ ಅಗದಿ ಒಂದು ಸ್ಪ್ಲೆಂಡರ್, ಜಸ್ಟ್ ಒಂದು ಹೆಂಗಂದ್ರೆ ಒಂದು ಹುರುಪಿನಿಂದ ಹುಮ್ಮಸ್ನಿಂದ ಆಕಿನ ಒಳಗೆ ಕರ್ಕೊತಾರ. ಬಟ್ ಹರ್ ಹಾರ್ಟ್ ಈಸ್ ರೆಸ್ಟ್ಲೆಸ್. ಅಷ್ಟು ಅಂದ್ರೂ ಆಕೆ ಏನೋ ಒಂದು ಸಮಾಧಾನ ಇಲ್ಲ. ಈಕಿ ಈ ಹಳಿ ರಾಜನ ಕಡೆ ಹೆಂಗಿದ್ರು ಸಮಾಧಾನ ಹೆಂಗಿದ್ರು ಹಂಗಾಕಿ ಅದನ್ನೆಲ್ಲ ನೋಡ್ತಾಳೆ, ಆಕಿ ಖುಷಿ ಆಗೈತಿ, ಬಟ್ ಏನೋ ಮನಸ್ಸಿಗೆ ಸಮಾಧಾನ ಇಲ್ಲ ಆಕಿ. ಓಕೆ, ಶಿ ಈಸ್ ಫೀಲಿಂಗ್ ರೆಸ್ಟ್ಲೆಸ್. Sakta represents pride, ego and shallow brightness, but he lacks depth, warmth and true love. His world is all outer light but inner darkness. ಸೊ ಈ ಸಕ್ತ ಎಂಥದಪ್ಪ ಅಂತಂದ್ರೆ ಅವ್ನು ಬರೀ ಏನು ತೋರ್ಸಾನ ಇಲ್ಲಿ, ಪ್ರೈಡ್ ಗರ್ವ ತೋರ್ಸಾನ, ಈಗೋ ಸೊಕ್ಕನ ತೋರ್ಸಾನ. ಆಮೇಲೆ ಏನಪ್ಪ ಅಂದ್ರೆ ಶಾಲೋ ಬ್ರೈಟ್ನೆಸ್. ಸೊ ಅಲ್ಲಿ ಏನಪ್ಪ ಅಂದ್ರೆ ಬರೀ ಬೆಳಕಷ್ಟ, ಅಲ್ಲಿಂದಲೇ ಬೆಳಕು, ಆ ಬೆಳಕಿನೊಳಗೆ ಏನೂ ಅರ್ಥ ಇಲ್ಲ, ಅದ್ರೊಳಗೆ ಏನು ಪ್ರೀತಿ ಇಲ್ಲ, ಏನೈತಿರಪ್ಪ ಅಂದ್ರೆ ಡೆಪ್ತ್ ಇಲ್ಲ, ಅಂದ್ರೆ ಆಳತೆ ಇಲ್ಲ, ವಾರ್ಮ್ತ್ ಬೆಚ್ಚುಗೆ ಇಲ್ಲ, ಆಮೇಲೆ ಏನಪ್ಪ ನಿಜವಾದ ಪ್ರೀತಿಗೆ ಕಂಡು ಬರಂಗಿಲ್ಲ. ಆದ್ರೆ
ಆ ರಾಜ, ಈ ಹಳಿ ರಾಜ ಏನಿದ್ದು ಅವ್ನು ಕತ್ತೊಳಗಿದ್ರು ಕೂಡ ಒಂದೊಂದು ಪ್ರೀತಿ ನಮಗೆ ಕಂಡು ಬರಾಯಿತು ಈಕೆ ಯಾರಿಗೆ, ಸುದರ್ಶನಾಗ. ಓಕೆ, ಅವ್ನು ಕತ್ತೊಳಗೆ ಏನಿದ್ದಲ್ಲ ಕಿಂಗ್ ಆಫ್ ಡಾರ್ಕ್ ಚೇಂಬರ್ಸ್, ಅವೇನು ಚೇಂಬರ್ ಒಳಗಿದ್ದಲ್ಲ ಅವನ ಒಂದು ಪ್ರೀತಿ ಕಂಡು ಬರ್ತಿತ್ತು. ಆದ್ರೆ ಇಲ್ಲಿ ಈ ಸಕ್ತನ ಒಂದು ಪ್ರೀತಿ ಇಲ್ಲಿ ಕಂಡು ಬರಾತಿಲ್ಲ, ನಿಜವಾದದಿಲ್ಲ, ಎಲ್ಲ ಡಾಂಬಿಕ ಅಂತ ನೋಡ್ಬೋದು. ಓಕೆ, ಮ್ಯಾಲಿನ ಮೇಲೆ ಡಾಂಬಿಕ ಐತೆ ಅಂತ ಹೇಳಿ ಆಕಿಗೆ ಗೊತ್ತಾಗ್ಬಿಡ್ತೈತಿ. ಹೀಸ್ ವರ್ಲ್ಡ್ ಈಸ್ ಆಲ್ ಔಟರ್ ಲೈಟ್ ಬಟ್ ಇನ್ನರ್ ಡಾರ್ಕ್ನೆಸ್. ಸೊ ಎಲ್ಲ ಒಳಗೆ ಏನಪ್ಪ ಅಂತಂದ್ರೆ ಬರೀ ಹೊರಗೆ ತೋರ್ಸಾಕಟ್ಟ ಬೆಳಕೈತಿ, ಒಳಗೆಲ್ಲ ಕತ್ಲಂದ್ರೆ ಕೊಳಕಿನಿಂದ ತುಂಬಿತಂದಂಗೆ. ಓಕೆ, ಆದ್ರೆ ನಾವು ಕತ್ಲೊಳಗಿದ್ರು ಕೂಡ ಬೆಳಕನ್ನ ತೋರುವಂಥ ವ್ಯಕ್ತಿತ್ವ ಯಾರ್ದ್ರಿ, ಆ ಕಿಂಗ್ ಆಫ್ ಡಾರ್ಕ್ ಚೇಂಬರ್ಸ್. ನೆಕ್ಸ್ಟ್ ನೋಡ್ರಿ, ಸುದರ್ಶನ ಬಿಗಿನ್ಸ್ ಟು ಫೀಲ್ ದ್ಯಾಟ್ ಶಿ ಮಿಸ್ಸಸ್ ದ ಸೈಲೆಂಟ್ ಡೆಪ್ತ್ ಆಫ್ ದ ಡಾರ್ಕ್ ಚೇಂಬರ್ ಶಿ ರಿಯಲೈಸಸ್. ಸೊ ಅದಕ್ಕೆ ಸುದರ್ಶನ ಗೊತ್ತಾಗ್ಬಿಡ್ತೈತಿ ನಾ ಅದನ್ನು ಮಿಸ್ ಮಾಡ್ಕೊ ಅಂತ ಹೇಳಿ. ಹಿ ವಾಸ್ ನೆವರ್ ಅಬ್ಸೆಂಟ್, ಐ ವಾಸ್ ಬ್ಲೈಂಡ್. ಅವಾಗ ಆಕಿಗೆ ರಿಯಲೈಸ್ ಆಗಿಬಿಡ್ತೈತಿ. ಇಷ್ಟೆಲ್ಲ ಆದ ನಂತರ ಅದು ಬರೀ ಡಾಂಬಿಕೈಗೆ ಏನು ತೋರೈಕೆಗೆ ನಾವು ತೋರಿಸಿರ್ತಾನೋ ಅಲ್ಲಿ ಪ್ರೀತಿನೇ ಇರಂಗಿಲ್ಲ, ಬರೀ ಮ್ಯಾಲಿನ ಮೇಲೆ ತೋರಿಸಿರ್ತಾನಷ್ಟ. ಆಕೆಗೆ ಗಿಫ್ಟ್ಸ್ ತಂದು ಕೊಡೋದು ಅಥವಾ ಏನಪ್ಪ ಅಂತಂದ್ರೆ ಬರೀ ಬೆಳಕಿನೊಳಗೆ ಇಡೋದು, ರಾಜ ಇದಾನ, ಅಲ್ಲಿ ಪ್ರೀತಿ ಇರಂಗಿಲ್ಲ, ಇಮೋಷನ್ಸ್ ಇರಂಗಿಲ್ಲ, ಏನೂ ಇರಂಗೇ ಇಲ್ಲ ಅವನೊಳಗೆ. ಬರೀ ಈ ಈಗೋ ಇರ್ತೈತಿ, ಸೊಕ್ಕ ತುಂಬಿಟ್ಟಿರ್ತೈತೆ ಅವನೊಳಗೆ. ಓಕೆ, ನಾನಾ ಶ್ರೇಷ್ಠ, ನಾನಾ ಶ್ರೀಮಂತ ಅದನ್ನ ತುಂಬಿಟ್ಟಿರ್ತೈತೆ, ಅದ್ರ ಪ್ರೀತಿ ಇರೋಂಗೆ ಗೊತ್ತಾಗ್ತೈತಿ. ಅವಾಗಕ್ಕೆ ರೆಸ್ಟ್ಲೆಸ್ ಅಂತ ಫೀಲ್ ಆಗ್ತೈತಿ, ಏನೋ ನಾ ಕಳ್ಕೊಳತ್ತೆ, ಏನೋ ಮಿಸ್ ಮಾಡತ್ತೆ ಅಂತ ಹೇಳಿ. ಅವಾಗಕ್ಕೆ ಒಂದು ಡೈಲಾಗ್ ಹೋಗಿತ್ತಾಳ, ಅದೇನಪ್ಪ ಅಂತಂದ್ರೆ ಹಿ ವಾಸ್ ನೆವರ್ ಅಬ್ಸೆಂಟ್, ಐ ವಾಸ್ ಬ್ಲೈಂಡ್. ಅವಾಗ ಆಕಿಗೆ ರಿಯಲೈಸ್ ಆಗಿಬಿಡೋದು ಏನಪ್ಪ ಅಂತಂದ್ರೆ ಅವ್ನು ಇದ್ದಿರಲಿಲ್ಲ, ಅಂದ್ರೆ ಅವ್ನು ಇಲ್ಲ ಅಂತಂದಿಲ್ಲ, ಅವ್ನು ಯಾವಾಗೂ ನನ್ನ ಜೊತೆನೇ ಇದ್ದ, ಅದು ನನ್ನ ಕಣ್ಣುಗಳೇನಾಗಿತ್ತಪ್ಪ ಅಂತಂದ್ರೆ ಕತ್ಲು ತುಂಬಿತ್ತು. ಅವ್ನು ಕತ್ಲೊಳಗಿಲ್ಲ, ನಾನಾ ಕತ್ಲೊಳಗಿದ್ದೀನಿ ಅಂತಂದೇಳಿ ಆಕೆಗೆ ರಿಯಲೈಸ್ ಆಗ್ತೈತಿ. ಓಕೆ, ಹರ್ ಇನ್ನರ್ ಅವೇಕನಿಂಗ್ ಬಿಗಿನ್ಸ್. ಶಿ ಸ್ಟಾರ್ಟ್ಸ್ ರೆಕಗ್ನೈಸಿಂಗ್ ದಟ್ ದ ಕಿಂಗ್ಸ್ ಡಾರ್ಕ್ನೆಸ್ ವಾಸ್ ನಾಟ್ ಇಗ್ನೋರೆನ್ಸ್ ಬಟ್ ಅ ಹೋಲಿ ಮಿಸ್ಟ್ರಿ, ಅ ಸ್ಪೇಸ್ ಆಫ್ ಇಂಟಿಮೇಟ್ ಡಿವೈನ್ ಪ್ರೆಸೆನ್ಸ್. ಸೊ ಆಕೆಗೆ ಆಮೇಲೆ ಹೊಳಗೆ ಬಿಡ್ತೈತಿ ಏನಪ್ಪ ಅಂತಂದ್ರೆ ಒಂದು ಹೊಳಗಿ ಅಥವಾ ಆಕಿಗೆ ಅವಾಗ ಒಂಥರ ಫ್ಲ್ಯಾಶ್ ಆಗಿಬಿಡ್ತೈತಿ ಏನಪ್ಪ ಅಂತಂದ್ರೆ ಈ ರಾಜ ಏನು ಕತ್ಲೊಳಗಿದಾನೋ ಅದು ಏನಪ್ಪ ಅಂದ್ರೆ ಇಗ್ನೋರೆನ್ಸ್ ಅಂತಂದಲ್ಲ, ಆದ್ರೆ ಒಂಥರ ಮಿಸ್ಟ್ರಿ ಇದ್ದಂಗೆ, ಅದ್ರೊಳಗೆ ಪ್ರೀತಿ ಐತಿ ಅಥವಾ ಒಂದು ಡಿವಿನಿಟಿ ಐತಿ, ಒಂದು ಭಕ್ತಿ ಐತಿ, ಯಾರೋ ಇದಾರ ಅಂತ ಹೇಳಿ ಒಂದು ಫೀಲ್ ಬರ್ತದೆ ಅಂತ ಹೇಳಕ್ಕೆ ಅವಾಗ ಹೊಳದ್ ಬಿಡ್ತೈತಿ. ನೆಕ್ಸ್ಟ್ ನೋಡ್ರಿ, ಶಿ ಡಿಸೈಡ್ಸ್ ಟು ಲೀವ್ ಸಕ್ತ ಆ್ಯಂಡ್ ರಿಟರ್ನ್ ಟು ಹರ್ ರಿಯಲ್ ಕಿಂಗ್ ಫೀಲಿಂಗ್ ಬೋತ್ ಗಿಲ್ಟಿ ಆ್ಯಂಡ್ ಲವ್. ಸೊ ಆಕಿ ಅದಾದ ನಂತರ ಆಕಿ ಒಂಥರ ಇದೆಲ್ಲ ನೋಡ್ರಿ, ಮೊದಲು ಸಕ್ತನ ಯಾರು ಅನ್ನೋನ್ ಕಿಂಗ್ ಕಡೆ ಇದ್ರು ಅಂದ್ರೆ ಡಾರ್ಕ್ ಚೇಂಬರ್ಸ್ ಒಳಗಿದ್ರು, ಆಮೇಲೆ ಅಲ್ಲಿಂದ ಈ ಕಡೆ ಬರ್ತಾಳಲ್ಲ ಅವಾಗ ಆಕಿಗೆ ಫ್ಲಾಶ್ ಆಗಿಬಿಡ್ತೈತಿ. ಓಕೆ, ಅವಾಗ ಡಿಸೈಡ್ ಮಾಡಿ ಏನು ಮಾಡ್ತಾಳಪ್ಪ ಅಂತಂದ್ರೆ ಆಕಿ ಈ ಬಿಟ್ಟು ವಾಪಸ್ ಏನಪ್ಪ ಅಂದ್ರೆ ಗಿಲ್ಟ್ ಫೀಲ್ ಆಗೋಣ, ಶಿ ಕಮ್ಸ್ ಬ್ಯಾಕ್. ಆಕಿ ಒಂಥರ ಗಿಲ್ಟ್, ಒಂಥರ ನಾನು ತಪ್ಪು ಮಾಡಲಿಲ್ಲ ಅಂತ ಹೇಳಿ ಒಂದು ಕೊರಗಿರ್ತೈತಿ, ಕೊರಗ ಮತ್ತು ಏನಪ್ಪ ಅಂತಂದ್ರೆ ಪ್ರೀತಿನೂ ಹೆಚ್ಚಾಗ್ತೈತಿ. ಯಾಕಂದ್ರೆ ಆ ಒಂದು ರಾಜನ ಮೇಲೆ ಅವನ ಒಂದು ಭಕ್ತಿ ಮೇಲೆ ಅನ್ಬೋದು ನಾವು, ಅವನ ಮೇಲೆ ಭಕ್ತಿ ಜಾಸ್ತಿ ಆಗಿಬಿಡ್ತದೆ, ಅವನ ಮೇಲೆ ಪ್ರೀತಿ ಜಾಸ್ತಿ ಆಗಿಬಿಡ್ತದೆ ಆಕಿಗೆ. ಅವ್ನು ಕತ್ತೊಳಗಿದ್ರು ಕೂಡ ಭಾಳಷ್ಟು ಪ್ರೀತಿ ಕೊಡ್ತಿರ್ತಾನೆ ಆಕಿಗೆ ಅಂತಂದು ಹೇಳಿ. ಓಕೆ, ನೆಕ್ಸ್ಟ್ ನೋಡ್ರಿ, ಆ್ಯಕ್ಟ್ ನಂಬರ್ 4, ಫೈನಲ್ ಆ್ಯಕ್ಟ್ ಮೈ ಡಿಯರ್ ಸ್ಟೂಡೆಂಟ್ಸ್, ಸರೆಂಡರ್ ಆ್ಯಂಡ್ ಸ್ಪಿರಿಚುವಲ್ ರಿಯೂನಿಯನ್. ಸುದರ್ಶನ ರಿಟರ್ನ್ಸ್ ಟು ಕಿಂಗ್ಸ್ ಪ್ಯಾಲೇಸ್ ಬ್ರೋಕನ್ ಆ್ಯಂಡ್ ರಿಮೋರ್ಸ್ಫುಲ್. ಸೊ ಸುದರ್ಶನ ಏನಪ್ಪ ಅಂತಂದ್ರೆ ಈ ಒಂದು ಲಾಸ್ಟ್ ಆ್ಯಕ್ಟ್ ಒಳಗೆ ಆಕಿಗೆ ವಾಪಸ್ ಕಿಂಗ್ನ ರಾಜನ ಒಂದು ಏನಪ್ಪ ಅಂತಂದ್ರೆ ದರ್ಬಾರಿಗೆ ಬರ್ತಿರ್ಬೋದು, ದರ್ಬಾರ್ ಅನ್ನೋಕ್ಕಿಂತ ಏನ್ಬೋದು ನಾವು ಅರಮನೆಗೆ ವಾಪಸ್ ಬರ್ತಾಳೆ. ಹೆಂಗೆ ಅಗದಿ ಬ್ರೋಕನ್ ಅಂದ್ರೆ ಆಕಿ ಕೆಟ್ಟ ಅನ್ಸ್ಬಿಟ್ಟೈತಿ, ದುಃಖದೊಳಗಿದಾಳ. ಆಮೇಲೆ ದುಃಖ ರಿಮೋರ್ಸ್ಫುಲ್ ಅಂದ್ರೆ ದುಃಖನೇ. ಓಕೆ, ನೆಕ್ಸ್ಟ್ ನೋಡ್ರಿ, ದ ಚೇಂಬರ್ಲಿನ್ ಮೆಸೆಂಜರ್ ಅ ಸಿಂಬಾಲ್ ಆಫ್ ಡಿವೈನ್ ಗೈಡೆನ್ಸ್ ಟೆಲ್ಸ್ ಹರ್. ಸೊ ಆ ಮೆಸೆಂಜರ್ ಅವೇನು ಕತ್ಲು ಕೋಣೆಯೊಳಗಿದ್ದಲ್ಲ ಅವೇನು ಹೇಳ್ತಾನಂದ್ರೆ ಓನ್ಲಿ ವೆನ್ ಯು ಲೂಸ್ ಯುವರ್ ಪ್ರೈಡ್ ವಿಲ್ ದ ಕಿಂಗ್ ಬಿ ಯುವರ್ಸ್. ಸೊ ಯಾವಾಗ ನೋಡ್ರಿ ಏನಂತಂದ್ರೆ ಇದು ಎಷ್ಟು ಎಂಥ ಚಂದ ಮಾತಿತ್ತಪ್ಪ ಅಂತಂದ್ರೆ ಇಲ್ಲಿ, ನೀ ಯಾವಾಗ ನಿನ್ನ ಒಂದು ಗರ್ವ, ನಿನ್ನ ಒಂದು ಪ್ರೈಡ್ ನೀ ಕಳ್ಕೊತೀನೋ ಅವಾಗ ಮಾತ್ರ ರಾಜ ನಿನ್ನವಾಗ್ತಾನ. ಇದ್ರ ಅರ್ಥ ಏನಪ್ಪ ಅಂತಂದ್ರೆ ಇಲ್ಲಿ ಆ ಒಂದು ಕಿಂಗ್ ದೇವ್ರ ಥರ ಇರ್ಬೋದು, ಅಲ್ಲಿ ದೇವ್ರು ಇರ್ಬೋದು. ಅಂದ್ರೆ ನಿಮಗೆ ಇಲ್ಲೊಂದು ಮೆಸೇಜ್ ಕೊಡತ್ತಾರೆ ರವೀಂದ್ರನಾಥ್ ಟಾಗೋರ್ ಏನಂತ ಹೇಳಿ, ನಿಮ್ಮ ಒಳಗೆ ಯಾವಾಗ ನೀವು ಒಂದು ಗರ್ವ ಅಥವಾ ನಿಮ್ಮೊಳಗೆ ಏನು ಕತ್ಲೈತೋ ಅದನ್ನು ಕತ್ಲನ್ನ ಹೊರಗೆ ತೆಗೆದಾಗ ಮಾತ್ರ ಏನಪ್ಪ ಅಂತ ನೀವು ಬೆಳಕಿಗೆ ಬರ್ಬೋದು ಅಂತಂದು ಹೇಳಿ ಅಂದಂಗೆ. ಓಕೆ, ಅಥವಾ ನಿಮ್ಮೊಳಗೆ ಈ ಕೊಳಕ್ತನ ಹೋದ ನಂತರ ಅಷ್ಟ ದೇವ್ರು ನಿಮ್ಮ ಕಡೆ ಬರ್ಬೋದು ಅಂತಂದು ಹೇಳಿ ಅರ್ಥ ಇದು. ಓಕೆ ನೋಡ್ರಿ, ಅದ ಅರ್ಥ ಇಲ್ಲಿ, ಓನ್ಲಿ ವೆನ್ ಯು ಲೂಸ್ ಯುವರ್ ಪ್ರೈಡ್ ವಿಲ್ ದ ಕಿಂಗ್ ಬಿ ಯುವರ್ಸ್ ಅಂತ ಹೇಳಕ್ಕೆ ಹೇಳ್ತಾನವ. ನೆಕ್ಸ್ಟ್ ನೋಡ್ರಿ, ಸುದರ್ಶನ ಎಂಟರ್ಸ್ ದ ಡಾರ್ಕ್ ಚೇಂಬರ್ ವಾಲಂಟರಿಲಿ, ನೌ ನಾಟ್ ವಿತ್ ಫಿಯರ್ ಬಟ್ ವಿತ್ ಫೇತ್ ಆ್ಯಂಡ್ ಹ್ಯುಮಿಲಿಟಿ. ಸೊ ಯಾವಾಗ ಸುದರ್ಶನ ಅವಾಗ ಏನು ಮಾಡ್ತಂದ್ರೆ ಟರ್ನ್ ಆಗ್ತಾಳೆ, ಆ ಒಂದು ರೂಮ್ ಡಾರ್ಕ್ ಚೇಂಬರ್ನ ಎಂಟ್ರಿ ಆಗ್ತಾಳೆ. ಹೆಂಗೆ ಹೆದರಿಕೆಯಿಂದ ಅಲ್ಲ, ಆದ್ರೆ ಒಂದು ಫೇತ್ ಮತ್ತು ಹ್ಯುಮ್ಯಾನಿಟಿಯಿಂದ. ಸೊ ಓಕೆ, ಕೆಟ್ಟ ಅನಿಸಿಕೆಗೆ ಇಲ್ಲ, ನನಗೆ ಒಂದು ನಂಬಿಕೆ ಐತಿ ರಾಜ ಅಂತೇಳಿ ಹೋಗ್ತಾಳೆ. ನೆಕ್ಸ್ಟ್ ನೋಡ್ರಿ, ಇನ್ ದ ಡಾರ್ಕ್ನೆಸ್ ಶಿ ಫೀಲ್ಸ್ ದ ಕಿಂಗ್ಸ್ ಟಚ್ ಪ್ರೆಸೆನ್ಸ್ ಆ್ಯಂಡ್ ಲವ್. ಸೊ ಆ ಕತ್ಲ ಕೋಣೆಯೊಳಗೆ ಏನಪ್ಪ ಅಂತಂದ್ರೆ ಆ ರಾಜನ ಒಂದು ಟಚ್ ಫೀಲ್ ಆಗ್ತದಕ್ಕಿಗೆ, ಅವ್ನು ಮುಟ್ಟಿದ್ದ ಅವ್ನ ಪ್ರೆಸೆನ್ಸ್ ಎಲ್ಲಿದ್ದಾನೆ ಅಂತ ಹೇಳಕ್ಕೆ ಗೊತ್ತೈತಿ. ಆಮೇಲೆ ಅವ್ನ ಪ್ರೀತಿ ಕಂಡು ಬರ್ತದಕ್ಕಿಗೆ. ಓಕೆ, ಶಿ ಸರೆಂಡರ್ಸ್ ಹರ್ ಈಗೋ ಆ್ಯಂಡ್ ಅಂಡರ್ಸ್ಟ್ಯಾಂಡ್ಸ್ ದಟ್ ಟ್ರೂ ಲೈಟ್ ಲೈಸ್ ಬಿಯಾಂಡ್ ಫಿಸಿಕಲ್ ವಿಷನ್. ಸೊ ಅವಾಗಕ್ಕೆ ಏನಪ್ಪ ಅಂತಂದ್ರೆ ಆ ಕತ್ಲೊಳಗೆ ಹೋದ ನಂತರ ಅವಾಗಕ್ಕೆ ರಿಯಲೈಸ್ ಆಗ್ತೈತಿ, ಆಕಿಗೆ ಒಂದು ಗೊತ್ತಾಗ್ಬಿಡ್ತೈತಿ ಏನಪ್ಪ ಅಂತಂದ್ರೆ ನಿಜವಾದ ಒಂದು ಪ್ರೀತಿ
ಓಕೆ, ಅಥವಾ ಬೆಳಕು ಹೆಂಗಪ್ಪ ಅಂತಂದ್ರೆ ಅದು ಎಲ್ಲಿ ಐತಪ್ಪ ಅಂತಂದ್ರೆ ಬಿಯಾಂಡ್ ದ ಫಿಸಿಕಲ್ ವಿಷನ್. ಬರೀ ನಮ್ಮ ಕಣ್ಣಿಗೆ ಏನು ಕಾಣ್ತೈತೋ ಅಲ್ಲಷ್ಟ ಪ್ರೀತಿ ಇಲ್ಲ ಅಥವಾ ಬೆಳಕಿಲ್ಲ, ಅದಕ್ಕೆ ಅದನ್ನ ದಾಟಿನೂ ಕೂಡ ಐತಿ ಅಂತಂದು ಹೇಳಿ. ಅಂದ್ರೆ ನಾವೇನು ಬರೀ ಜನರಿಗೆ ಕೆಟ್ಟ ಸೊಕ್ಕಿನಿಂದ ಬದುಕ್ತೇವೋ ಅಲ್ಲಿ ಅದೆಲ್ಲ ಬೆಳಕೈತಿ, ನಾವು ಅಗದಿ ದುಡ್ಡು ಐತಿ, ನನ್ನ ಕಡೆ ಹಣ ಐತಿ ಅಂತ ಹೇಳಿ ಗರ್ವದಿಂದ ಮರ್ಯಾಕತ್ತಪ್ಪ ಅಂದ್ರೆ ಇದಲ್ಲ. ಅದ್ರ ಆಚೆನೂ ಕೂಡ ದೇವ್ರು ಯಾವಾಗ ಬರ್ತಾನಪ್ಪ ಅಂದ್ರೆ ನಿಂಗೆ ಯಾವಾಗ ನೀನು ಸಮಾಧಾನ ಸ್ವಚ್ಛಂದವಾಗಿ ನಿನ್ನ ಮನಸ್ಸು ಸ್ವಚ್ಛ ಇಟ್ಕೊಂಡಿರ್ತಿ, ಕ್ಲಿಯರ್ ಇಟ್ಕೊಂಡಿರ್ತಿ, ಗರ್ವ ಇರಂಗಿಲ್ಲ, ಸೊಕ್ಕ ಇರಂಗಿಲ್ಲ, ಅವಾಗಷ್ಟ ದೇವ್ರು ನಿಂಗೆ ಒಲಿತಾನ ಅಥವಾ ದೇವ್ರು ನಿನ್ನ ಕಡೆ ಇರ್ತಾನ ಅಂತ ಹೇಳಿ ನಾವು ಈ ಒಂದು ಪರ್ಟಿಕ್ಯುಲರ್ ಪ್ಲೇ ಮೂಲಕ ನಾವು ತಿಳ್ಕೊಬೋದು. ದ ಕಿಂಗ್ ಫೈನಲಿ ಮ್ಯಾನಿಫೆಸ್ಟ್ಸ್ ಹೀಸ್ ಪ್ರೆಸೆನ್ಸ್ ಸ್ಪಿರಿಚುವಲಿ ದೋ ನಾಟ್ ವಿಜುವಲಿ. ಸುದರ್ಶನ ರಿಯಲೈಸಸ್. ಸೊ ಲಾಸ್ಟ್ ಏನಪ್ಪ ಅಂತಂದ್ರೆ ಕಿಂಗ್ ಇದಾನ ಒಂದು ಸ್ಪಿರಿಚುವಲಿ ಇದಾನ ಅಂತ ಆಕಿಗೆ ಫ್ಲಾಶ್ ಆಗಿಬಿಡ್ತೈತಿ. ಆಕೆ ಏನು ಹೇಳ್ತಾರೆ, ಅವ ಏನು ಹೇಳ್ತಾನಂದ್ರೆ ಸುದರ್ಶನ ರಿಯಲೈಸ್ ಆತೈತಿ. ಏನು ರಿಯಲೈಸ್ ಆಯ್ತಂದ್ರೆ ಹೀ ಹೂ ಹೈಡ್ಸ್ ಹಿಮ್ಸೆಲ್ಫ್ ಇನ್ ದ ಡಾರ್ಕ್ ಈಸ್ ಮೋರ್ ಪ್ರೆಸೆಂಟ್ ದೆನ್ ಆಲ್ ದ ಲೈಟ್ ಆಫ್ ದ ವರ್ಲ್ಡ್. ಯಾರು ಈ ತನ್ನಂತಾನ ಈ ಕತ್ಲೊಳಗೆ ಇಟ್ಕೊಂಡಿರ್ತಾನೋ ಅಂದ್ರೆ ಒಂದು ಏನು ಸೊಕ್ಕು ಗರ್ವ ಪ್ರೈಡಿಂದ ಇರಂಗಿಲ್ಲೋ ಅವಾಗ ಮಾತ್ರ ಅಷ್ಟ ನಾವು ಬೆಳಕಿನೊಳಗೆ ಇರ್ಬೋದು ಅಂತ ಹೇಳಿ. ಅಂದ್ರೆ ಬೆಳಕು ಇಡೀ ಜಗತ್ತಿಗೆ ಒಂದು ಬೆಳಕನ್ನು ಕೊಡ್ಬೋದು, ಸಾರ್ಬೋದು ಅಂತ ಹೇಳ್ತಾರೆ ನೋಡ್ರಿ. ಹೀ ಹೂ ಹೈಡ್ಸ್ ಹಿಮ್ಸೆಲ್ಫ್ ಇನ್ ದ ಡಾರ್ಕ್. ಯಾವ ಒಬ್ಬ ವ್ಯಕ್ತಿ ತನ್ನ ಕತ್ಲೊಳಗೆ ಇಟ್ಕೊಂಡಿರ್ತಾನೋ, ಕತ್ಲೊಳಗಂದ್ರೆ ಮೆರೆಯೋದು, ಹೆಮ್ಮೆ, ಈ ಗರ್ವ ಗಿರ್ವ ಏನು ಇರಂಗಿಲ್ಲಲ್ಲ, ಅವ ಏನಪ್ಪ ಅಂದ್ರೆ ಕತ್ಲೊಳಗಿದ್ದಂಗೆ ಅವ ವ್ಯಕ್ತಿ ಅದನ್ನೇನು ತೋರಿಸ್ತಾನಲ್ಲ ಅವ ಅಗದಿ ಸಮಾಧಾನ ಸಾಜುಕ್ ಮನುಷ್ಯ ಇದ್ದಂಗೆ. ಆಲ್ ದ ಲೈಟ್ ಆಫ್ ದ ಡಾರ್ಕ್ ಪ್ರೆಸೆಂಟ್ ದೆನ್ ಆಲ್ ದ ಲೈಟ್ ಆಫ್ ದ ಡಾರ್ಕ್ ಮೋರ್ ಪ್ರೆಸೆಂಟ್. ನೋಡ್ರಿ ಅವ್ನು ಕತ್ಲಕ್ಕಿಂತನೂ ಜಾಸ್ತಿ ಏನಪ್ಪ ಅಂತಂದ್ರೆ ಜಗತ್ತಿನೊಳಗೆ ಇದಾನ ಅಂತ ಹೇಳಿ ನಾವು ಈ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಮೂಲಕ ತಿಳ್ಕೊಬೋದು. ದ ಪ್ಲೇ ಎಂಡ್ಸ್ ವಿತ್ ಸ್ಪಿರಿಚುವಲ್ ಯೂನಿಯನ್ ವಿತ್ ದ ಕಿಂಗ್ ಸಿಂಬಲೈಸಿಂಗ್ ದ ಸೋಲ್ಸ್ ರಿಲೇಷನ್ ಆಫ್ ದ ಡಿವೈನ್ ವಿದಿನ್. ಸೊ ಈ ಒಂದು ಪರ್ಟಿಕ್ಯುಲರ್ ಸ್ಟೋರಿ ಹೆಂಗೆ ಎಂಡ್ ಆಗ್ತಿದಪ್ಪ ಅಂತಂದ್ರೆ ರಾಜ ಈ ಒಂದು ರಾಣಿ ಏನು ಸುದರ್ಶನ ಅದರೊಳಗೆ ಈ ಒಂದು ರಾಜನ ಕೂಡಿದ ಕೂಡಲೇ ಏನಪ್ಪ ಅಂತಂದ್ರೆ ಅದು ಏನು ಸಿಂಬಲೈಸ್ ಮಾಡ್ತೈತೆ ಅವು ಎಕ್ಸೆಪ್ಟ್ ಮಾಡ್ಕೋತಾನಕಿನ ಮಾಡ್ಕೊಂಡು ನಾವು ಏನು ರಿಯಲೈಸ್ ಮಾಡ್ತಾನಂದ್ರೆ ಸೋಲ್ಸ್ ರಿಯಲೈಸೇಷನ್ ಆಫ್ ಡಿವೈನ್ ವಿದಿನ್. ಸೋಲ್ ನಮ್ಮ ಒಂದು ಏನು ಆತ್ಮ ಐತಿ, ಆ ಆತ್ಮ ಏನಪ್ಪ ಅಂತಂದ್ರೆ ಭಕ್ತಿ ಅಥವಾ ಒಂದು ದೈವದ ಬಗ್ಗೆ ನಮಗೆ ರೀಪ್ರೆಸೆಂಟ್ ಮಾಡ್ತದೆ ಅಂತ ಹೇಳಿ ನಾವು ನೋಡ್ಬೋದು ಇಲ್ಲಿ. ಇದು ಆ್ಯಕ್ಟ್ ನಂಬರ್ 4 ಒಳಗೆ. ಇನ್ನು ಫೈನಲ್ ನೋಡ್ರಿ ಕನ್ಕ್ಲೂಷನ್ ಏನೈತೆ ಅಂತ ಹೇಳಿ, ದ ಕಿಂಗ್ ಆಫ್ ದ ಡಾರ್ಕ್ ಚೇಂಬರ್. ಐ ಹೋಪ್ ನಿಮ್ಗೆ ಅರ್ಥ ಆಗೈತೆ ಅನ್ಕೊಂಡೆ. ನಾನು ತಿಳಿದಪ್ಪ ಅಂತಂದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಸ್ಟೂಡೆಂಟ್ಸ್. ಈ ವಿಡಿಯೋ ನಿಮ್ಮ ಸಂಬಂಧನ ಮಾಡಿದತಿ. ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ಇಟ್. ಹಂಗೆ ಕಮೆಂಟ್ ಮಾಡಿರಿ ಹೆಂಗಿತ್ತು ಈ ವಿಡಿಯೋ ಅಂತ ಹೇಳಿ. ನೆಕ್ಸ್ಟ್ ನೋಡ್ರಿ ಕನ್ಕ್ಲೂಷನ್. ದ ಕಿಂಗ್ ಆಫ್ ದ ಡಾರ್ಕ್ ಚೇಂಬರ್ ಈಸ್ ನಾಟ್ ಅ typical play with action or suspense but a spiritual allegory about the soul's journey to enlightenment. Through Sudarshana's transformation, Tagore conveys that divine truth is not found in outer light but in the inner darkness of faith, surrender and love. ಸೊ ಈ ಕಿಂಗ್ ಆಫ್ ಡಾರ್ಕ್ ಚೇಂಬರ್ಸ್ ಏನಪ್ಪ ಅಂತಂದ್ರೆ ಎಲ್ಲ ಒಂದು ನಾಟಕಗಳು ಇರ್ತಾವೆ ನೋಡ್ರಿ. ಹೆಂಗೆ ಏನು ತೋರಿಸ್ತವಪ್ಪ ಅಂದ್ರೆ ಅಗದಿ ಸಸ್ಪೆನ್ಸ್, ಏನೋ ಲಾಸ್ಟ್ಗೆ ಏನು ಸಸ್ಪೆನ್ಸ್ ಐತೇನೋ ಅಂತ ಹೇಳಿ, ಅಥವಾ ಒಂದು ಆ್ಯಕ್ಷನ್ ಹೊಡೆದಾಟ ಬಡದಾಟ ಅಂಥದ್ದೆಲ್ಲ ಏನಿಲ್ಲ ಇಲ್ಲಿ. ಇದೇನಪ್ಪ ಅಂದ್ರೆ ಒಂದು ದೈವ ಅಂದ್ರೆ ಏನು, ಭಕ್ತಿ, ಸ್ಪಿರಿಚುಯಾಲಿಟಿ ಬಗ್ಗೆ, ಆಧ್ಯಾತ್ಮದ ಬಗ್ಗೆ ಇದು ಕಲಿಸ್ಕೊಡೋದು ನಮ್ಗೆ. ಓಕೆ, ಅದ್ರ ಬಗ್ಗೆ ಹೇಳ್ಕೊಡೋದು ನಮ್ಗೆ, ಅರ್ಥತಾ. ಆಮೇಲೆ ಸೋಲ್ ಜರ್ನಿ ಟುವರ್ಡ್ಸ್ ದ ಎನ್ಲೈಟನ್ಮೆಂಟ್, ನಮ್ಮ ಒಂದು ಆತ್ಮದ ಒಂದು ಜರ್ನಿ ಅಂತ ಹೇಳ್ಬೋದು ನೀವು. ದಾರಿ ಎದ್ರ ಕಡೆ ಅಂದ್ರೆ ಬೆಳಕಿನ ಕಡೆಗೆ, ಎನ್ಲೈಟನ್ಮೆಂಟ್ ಕಡೆಗೆ. ಓಕೆ, ಥ್ರೂ ಸುದರ್ಶನಸ್ ಟ್ರಾನ್ಸ್ಫಾರ್ಮೇಷನ್. ಸುದರ್ಶನ ಹೆಂಗೆ ಒಂದು ಟ್ರಾನ್ಸ್ಫಾರ್ಮ್ ಆಗ್ತಾಳೋ, ಆಕೆ ಮೊದಲು ನಂಬ್ತಿರಂಗಿಲ್ಲ ಈ ಕತ್ಲು, ಭಕ್ತಿ, ಅಂದ್ರೆ ಆ ರಾಜ ಇದಾನೋ ಇಲ್ಲೋ ಅಂದ್ರೆ ಆಕೆ ನಂಬಿಕೆ ಇರಂಗಿಲ್ಲ. ಓಕೆ, ಆಕೆ ಬರೀ ಏನಪ್ಪ ಡಾಂಬಿಕ, ಈ ಆಡಂಬರದ ಲೈಫನ್ನು ಆಕೆ ಇಷ್ಟಪಡ್ತಿರ್ತಾಳೆ, ಅದಕ್ಕೆ ಸಕ್ತ ಅನ್ನೋ ಒಂದು ರಾಜನ ಬೆಣ್ಣೆ ಹೋಗ್ತಾಳೆ. ಸೊ ಆಕಿನ ಒಂದು ಟ್ರಾನ್ಸ್ಫಾರ್ಮೇಷನ್ ಏನಪ್ಪ ಅಂತಂದ್ರೆ ಅದ್ರ ಮೂಲಕ ನಮ್ಗೆ ಟಾಗೋರ್ ಏನು ಹೇಳ್ಕೊಡ್ತಾರಪ್ಪ ಅಂತಂದ್ರೆ ರಿಯಾಲಿಟಿ, ಸತ್ಯದ ಬೆನ್ನು ಹತ್ತಬೇಕು ನಾವು ಅಂತಂದೇಳಿ. ಅಂದ್ರೆ ಭಕ್ತಿನ ಏನಪ್ಪ ಅಂತಂದ್ರೆ, ಭಕ್ತಿ ಅಥವಾ ಶ್ರದ್ಧೆನ ಏನಪ್ಪ ಅಂತಂದ್ರೆ ಒಂದು ನಿಜವಾದ ಒಂದು ಸತ್ಯ ಅಂತ ಹೇಳಿ ಹೇಳ್ತಾರೆ. ಓಕೆ, ಅದನ್ನ ನಾವು ಎಲ್ಲಿ ಪಡ್ಕೋಬೋದು, ಹೊರಗಿನ ಬೆಳಕೊಳಗಲ್ಲ, ಸತ್ಯನ ಎಲ್ಲಿ ಪಡ್ಕೋಬೋದಪ್ಪ ಅಂತ ನಮ್ಮೊಳಗೆ ನಾವು, ಅಂದ್ರೆ ಕತ್ಲೊಳಗೆ ಇರ್ತದೆ ಯಾವತ್ತು. ಓಕೆ, ಬಟ್ ಇನ್ ದ ಇನ್ನರ್ ಡಾರ್ಕ್ನೆಸ್ ಆಫ್ ದ ಫೇತ್ ನಮ್ಮೆಲ್ಲರಿಗೂ ಏನಿರಬೇಕಪ್ಪ ಅಂತಂದ್ರೆ ಒಂದು ನಂಬಿಕೆ ಇರಬೇಕು, ಸರೆಂಡರ್. ನಾವೆಲ್ಲದಕ್ಕೂ ಹ್ಞೂ ಅಂತಂದು ಹೇಳಿ ಅನ್ಕೊಂಡು ಹೋಗ್ತಿರ್ಬೇಕಂದ್ರೆ ನಾವು ಭಕ್ತಿ ಎಲ್ಲಿ ಒಂದು ಈ ದೇವರು ಇದಾನೋ ಇಲ್ಲ ನಾವು ಪ್ರಶ್ನೆ ಕೇಳಬಾರ್ದು, ಇದೇ ಇದಾನ. ಓಕೆ, ಆಮೇಲೆ ಪ್ರೀತಿ ಒಳಗೆ ಇದ್ರ ಮೂಲಕ ಈಗೋ ಆಗಿರಲಿ, ಸೊಕ್ತನ, ಇವೆಲ್ಲನೂ ಬಿಟ್ಟು ನಾವೇನಪ್ಪ ಅಂತಂದ್ರೆ ಹೊರಗೆ ಬರಬೇಕು ಅಂತಂದು ಹೇಳಿ ಇಲ್ಲಿ ನಮಗೆ ಏನಪ್ಪ ಅಂತಂದ್ರೆ ನಮ್ಮ ಒಂದು ರೈಟರ್ ಯಾರವರು, ರವೀಂದ್ರನಾಥ್ ಟಾಗೋರ್ ಅವರು ಈ ಒಂದು ಪರ್ಟಿಕ್ಯುಲರ್ ಪ್ಲೇ ಮೂಲಕ ನಮಗೆ ಹೇಳ್ಕೊಡ್ತಾರೆ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಐ ಹೋಪ್ ಯು ಅಂಡರ್ಸ್ಟುಡ್ ದ ಹೋಲ್ ಪ್ಲೇ. ವೆರಿ ಶಾರ್ಟ್ ಒಳಗೆ ಹೇಳಿ ನಿಮ್ಗೆ ಅರ್ಥ ಆಗಿತ್ತು ಅಂತಂದ್ರೆ ಡೂ ಸಬ್ಸ್ಕ್ರೈಬ್, ಶೇರ್ ದಿಸ್ ಪರ್ಟಿಕ್ಯುಲರ್ ವಿಡಿಯೋ ಆ್ಯಂಡ್ ಹಿಟ್ ದ ಬೆಲ್ ಐಕನ್ ಫಾರ್ ಮೋರ್ ಅಪ್ಡೇಟ್ ಮಾಡಿರಿ ಸ್ಟೂಡೆಂಟ್ಸ್. ಆಮೇಲೆ ಹಂಗೆ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮ್ಗೆ ವಿಡಿಯೋ ಬೇಕಂತ ಹೇಳಿ ಕೂಡ ಕಮೆಂಟ್ ಮಾಡಿರಿ. 100% ನಾನು ಸಾಧ್ಯ ಆಯ್ತು, ನಂಗೆ ಟೈಮ್ ಸಿಕ್ತಂದ್ರೆ ವಿಡಿಯೋ ಮಾಡೇ ಮಾಡ್ತೇನೆ ಅಂತ. ಥ್ಯಾಂಕ್ ಯು. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ಕ್ಲಾಸ್ ಮೈ ಡಿಯರ್ ಸ್ಟೂಡೆಂಟ್ಸ್.